ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ಹಾನಿ ಚಾಪ್ಟರ್ ತೊಗೊಂಡ್ಬಂದಿದ್ದೀನಿ ಇವತ್ತು. ಲಾಸ್ಟ್ ಪ್ರೀವಿಯಸ್ 2 ವೀಡಿಯೋಸ್ ನೀವು ನೋಡ್ರಿ, ಪರ್ಸಂಟೇಜ್ ಇದೆ. ಪರ್ಸಂಟೇಜಲ್ಲಿ ಯಾವ ಥರ ನಾನು ರೇಷಿಯೋಸ್ ಅಪ್ಲೈ ಮಾಡಿದ್ದೀನಿ, ಅದೇ ರೇಷಿಯೋಸ್ ಪರ್ಸಂಟೇಜ್ ಕಾನ್ಸೆಪ್ಟಲ್ಲೂ ಮಾಡಿದ್ದೀನಿ. ಅದೇ ಕಾನ್ಸೆಪ್ಟ್ ನಾನು ಇವಾಗ ಹಾನಿ ಮತ್ತು ಲಾಭ, ಓಕೆ, ಹಾನಿ ಮತ್ತು ಲಾಭ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರಲ್ಲೂ ಡೀಲ್ ಮಾಡ್ತೀನಿ. ನೀವು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ನೋಡ್ತೀರಾ, ಯಾವ ಥರ ಅರ್ಥ ಮಾಡ್ಕೋತೀರಾ, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎನಿ ಎಕ್ಸಾಮ್, ಓಕೆ. ಸೊ ನೀವು ಕ್ವಶನ್ಸಲ್ಲಿ ನಾ ಫಾರ್ಮುಲಾಸ್ ಓದಿದ್ದೀನಿ, ಎಕ್ಸಾಮಿನರ್ ಯಾರು ಫಾರ್ಮುಲಾಸ್ ನೋಡ್ಕೊಂಡು ಕ್ವಶನ್ಸ್ ಸೆಟ್ ಮಾಡೋಂಗಿಲ್ಲ. ನೀವು ಕ್ವಶನ್ಸ್ ಯಾವ ಥರ ಅರ್ಥ ಮಾಡ್ಕೋತೀರಿ, ಎಷ್ಟು ಕ್ವಿಕ್ಕಾಗಿ ಆನ್ಸರ್ ನೀವು ಗೊತ್ತಾಗುತ್ತೆ, ಸೊಲ್ಯೂಷನ್ಸ್ ಥರ ಹೋಗ್ತೀರಿ, ದಟ್ ಈಸ್ ಇಂಪಾರ್ಟೆಂಟ್. ಅದನ್ನು ನಾನು ಟೀಚ್ ಮಾಡ್ತೀನಿ ಇವಾಗ, ಯಾವ ಥರ ನೀವು ಸೊಲ್ಯೂಷನ್ಸ್ ಕಡೆ ಮೂವ್ ಆಗಬೇಕು, ಹೌ ಟು ಸಿ ದ ಸೊಲ್ಯೂಷನ್ಸ್, ಓಕೆ. ಸೊ ಲೆಟ್ ಸ್ಟಾರ್ಟ್ ಸ್ಟೂಡೆಂಟ್ಸ್, ನೋ ಅದರ್ ವೇಸ್ಟ್ ಆಫ್ ಟೈಮ್. ಸೊ ನಾವು ಬಿಗಿನ್ ಮಾಡೋಣ ಇವಾಗ ಡೈರೆಕ್ಟ್ಲಿ. ಆಸ್ ಯು ನೋ, ನಾ ಜಾಸ್ತಿ ವೇಸ್ಟ್ ಮಾಡಲ್ಲ. ಲೆಟ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ನಾವು, ಓಕೆ. ಸೊ ಸಿ, a trader mixes 26 kg of rice at rupees 20 per kg with 30 kg of rice, okay, and variety and other variety at rupees 30 per kg and sells the mixture at rupees 30 per kg. ಅಂದರೆ 26 kg ರೈಸ್ 20 ರೂಪಾಯಿ ಕಿಲೋದಿಂದ ಅದ್ಲಿಂದ ಕ್ವಾಂಟಿಟಿ ತಗೊಂಡು, ಓಕೆ, 26 kg ರೈಸ್ 20 ರೂಪಾಯಿ ಪರ್ ಕೆ ಜಿ ತಗೊಂಡು, 30 kg ರೈಸ್ 36 ರುಪೀಸ್ ಪರ್ ಕೆ ಜಿ ತಗೊಂಡು ಮಿಕ್ಸ್ ಮಾಡಿ ಕಸಿಂದ, ಓಕೆ, ಎರಡು ಮಿಕ್ಸ್ ಮಾಡಿ ಕಸಿಂದ 30 ರುಪೀಸಲ್ಲಿ ಮಾರ್ತಾ ಇದ್ದಾನೆ. ದಿಸ್ ಯು ನೋ ವೆರಿ ಮಚ್. ಇದರಲ್ಲಿ ಭಾಳಷ್ಟು ಮೆಥಡ್ ಇದೆ. ಆ್ಯಸ್ ಯೂಶುವಲ್ ನೀವು ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡಿದರೆ ತುಂಬ ಆಗುತ್ತೆ. ಜಸ್ಟ್ ಐ ವಿಲ್ ಸಾಲ್ವ್ ಇಟ್, ಜಸ್ಟ್ ಚೆಕ್ ಇಟ್ ನಾವು, ನಾನು ಯಾವ ಥರ ಸಾಲ್ವ್ ಮಾಡ್ತೀನಿ ಅಂತ. ಸಿ, ದಿಸ್ ಈಸ್ 26 kg. ಇನ್ನೊಂದು ರೈಸ್ ಎಷ್ಟು ತಗೋತಾ ಇದ್ದೀವಿ ನಾವು, 30 kg, ಓಕೆ. ದೆನ್ ವಾಟ್ ಈಸ್ ದ ರೇಟ್ ಆಫ್ ಫಸ್ಟ್ ಒನ್, 20 ರೂಪಾಯಿ ಇದೆ ರೇಟ್, ದಿಸ್ ಈಸ್ ದ ರುಪೀಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವಾಟ್ ಈಸ್ ದ ರೇಟ್, 36. ಸೊ ಇವಾಗ ನೋಡ್ರಿ ದೋಸ್ತ್, ನಾನು ಈ ಎರಡು ರೈಸ್ ಮಿಕ್ಸ್ ಮಾಡಿದಾಗ ಆವ್ರೇಜ್ ಪ್ರೈಸೇ ಕಾಸ್ಟ್ ಪ್ರೈಸ್. ಯಾಕೆ, ಅವ್ನು ತಗೊಂಡಿರೋದು ಕಾಸ್ಟ್ ಪ್ರೈಸಲ್ಲೇ ತಗೊಂಡಿದ್ದಾನೆ ಒಂದು ಕ್ವಾಂಟಿಟಿ, ಇನ್ನೊಂದು ಕಾಸ್ಟ್ ಪ್ರೈಸಲ್ಲೇ ತಗೊಂಡಿದ್ದಾನೆ, ಓಕೆ. ಅದೇ ಕಾಸ್ಟ್ ಪ್ರೈಸ್ ನಾವು ಮಿಕ್ಸ್ ಮಾಡಿದಾಗ ಏನು ಆವ್ರೇಜ್ ಸಿಗುತ್ತೆ, ಸರಾಸರಿ ಯಾವ್ದು ನಮಗೆ ಕಾಸ್ಟ್ ಸಿಗುತ್ತೆ, ದಟ್ ಈಸ್ ಓನ್ಲಿ ದ ಕಾಸ್ಟ್ ಪ್ರೈಸ್. ಸೊ ಸರಾಸರಿ ನಾನು ಡಿವಿಯೇಷನ್ ಮೆಥಡ್ದಿಂದ ಮಾಡ್ತೀನಿ. ಬೆಸ್ಟ್ ಮೆಥಡ್ ಐ ವಿಲ್ ಸಿ ಇಸ್ ಡಿವಿಯೇಷನ್ ಮೆಥಡ್. ಡಿವಿಯೇಷನ್ ಮೆಥಡ್ ನೋಡ್ರಿ, ಇವಾಗ 20 36 ಇದೆ ರೇಟ್, ನಾನು 20 ಅನ್ಕೋತೀನಿ. ಎಲ್ಲ ಥರದ್ದು ಈ ಕ್ವಾಂಟಿಟಿ 20 ಅನ್ಕೋತೀನಿ. ಇದರಲ್ಲಿ ನನಗೆ 20ದಿಂದ ಎಷ್ಟು ಜಾಸ್ತಿ ಇದೆ, 20, ದಿಸ್ ಇಸ್ 36, ಎಷ್ಟಿದೆ, 20 ರೂಪೀಸ್ ಪ್ಲಸ್ 16 ರೂಪೀಸ್ 1 kg ಎಕ್ಸ್ಟ್ರಾ ಆಗ್ತಾ ಇದೆ, ಓಕೆ. ಟೋಟಲ್ ಎಷ್ಟು ಕೆ ಜಿ ತಗೊಂಡಾನೆ, 30 kg ತಗೊಂಡಾನೆ. 16 into 3 480 kg, 480 ರೂಪೀಸ್ ಎಕ್ಸ್ಟ್ರಾ ಆಗ್ತಿದೆ. ಒಂದು ಆವ್ರೇಜ್ದಿಂದ 480 ರೂಪೀಸ್ ಎಕ್ಸ್ಟ್ರಾ ಆಗ್ತಿದೆ. ಎಷ್ಟಿದೆ, 20 ನಾನು ಆವ್ರೇಜ್ ಆಲ್ರೆಡಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 20 ಪ್ಲಸ್ 480 ಬೈ ಟೋಟಲ್ ಎಷ್ಟಿದಾವೆ ಅಷ್ಟರಲ್ಲಿ ಸಮಾನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಓಕೆ. 20/56, ದಟ್ಸ್ ಇಟ್. ಇದೇನಾಗುತ್ತೆ ನಂದು ಕಾಸ್ಟ್ ಪ್ರೈಸ್. ನೀವು ಇದನ್ನೇ ಯಾವ ಥರ ಮಾಡ್ತೀರಿ, ಅಲಿಗೇಷನ್ ಮೆಥಡ್, ಬಟರ್ಫ್ಲೈ ಮೆಥಡ್, ಆ ಮೆಥಡಲ್ಲೂ ಮಾಡಿದರೆ ನಿಮ್ಗೆ ಸೇಮ್ ಇದೇ ಆನ್ಸರ್ ಸಿಗುತ್ತೆ, ಓಕೆ. ಸೊ ಜಸ್ಟ್ ಸಾಲ್ವ್ ಇಟ್, ಕ್ಯಾನ್ಸಲ್ ಮಾಡಿಬಿಡ್ರಿ. 8 6 48, 8 7 56 ಕಾಸ್ಟ್ ಪ್ರೈಸ್ ಇದೆ. ಅವನು ಎರಡೂ ಯಾವ್ದು ಸೆಲ್ಲಿಂಗ್ ಪ್ರೈಸ್ ಮಾಡ್ತಾ ಇದ್ದಾನೆ, ಈ ಸೆಲ್ಲಿಂಗ್ ಎಟ್ 30 ರೂಪೀಸ್ ಪ್ರೈಸಲ್ಲಿ ಮಾರ್ತಾ ಇದ್ದಾನೆ. ಸೊ ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್, ನನಗೆ ಪ್ರಾಫಿಟ್ ಬೇಕಾಗಿದೆ. ಹೀಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅವರು. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್ ಏನು ರೇಷಿಯೋ ಆಗುತ್ತೆ, ಓಕೆ. ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್ ಏನು ರೇಷಿಯೋ ಆಗುತ್ತೆ, ವಿಲ್ ಚೆಕ್ ಇಟ್. ಸೊ ದಟ್ಸ್ ಇಟ್. ನೋಡ್ರಿ ಇವಾಗ ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 30 ರೂಪೀಸ್. ಇದು ನಂದು ಕಾಸ್ಟ್ ಪ್ರೈಸ್ ಬಂತು, ದಟ್ ಇಸ್ ನಥಿಂಗ್ ಬಟ್ ಆವ್ರೇಜ್ ಪ್ರೈಸ್. ಸೊ ವಾಟ್ ಈಸ್ ಇಟ್, 8 6 48, 60 ರೂಪೀಸ್, 8 7 56, ಓಕೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 140 ಪ್ಲಸ್ 60 200, 200/7 ಇಷ್ಟು ಕಾಸ್ಟ್ ಪ್ರೈಸ್, ನನಗೆ ಸೆಲ್ಲಿಂಗ್ ಪ್ರೈಸ್ 30. ಜಸ್ಟ್ ಬ್ರಿಂಗ್ ದಿಸ್ ಸೈಡ್ ಇಯರ್, 200 ಇಷ್ಟು 7 into 3 210 ರೂಪೀಸ್. ಎಷ್ಟು ಜಾಸ್ತಿ ಆಗಿದೆ, 10 ರೂಪಾಯಿ. ದಿಸ್ ಇಸ್ 10%. ಈ ಥರ ಹಾಫ್ ಮಾಡಿದರೆ 5%, 10 ರೂಪೀಸ್ ಸಿಗುತ್ತೆ ನಮಗೆ. ದಿಸ್ ಇಸ್ 5% ಇಸ್ ದ ಆನ್ಸರ್. ಸೊ ಇದು ನೀವು ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು. ದಿಸ್ ವಿಲ್ ಟೇಕ್ ಸೆಕೆಂಡ್ಸ್. ಅದನ್ನು ನೀವು ಅಟ್ಲೀಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಟ್ ವಿಲ್ ಬಿಕಮ್ ಲೆಂದಿ, ಓಕೆ. ಡೋಂಟ್ ಯೂಸ್ ದಟ್ ಮೆಥಡ್. ಡಿವಿಯೇಷನ್ ಮೆಥಡ್ ಭಾಳ ತುಂಬ ಟಾಪಿಕ್ಸಲ್ಲಿ ಯೂಸ್ ಆಗುತ್ತವೆ. SI CI ಅಲ್ಲಿ ಡಿವಿಯೇಷನ್, ಮಿಕ್ಸ್ಚರ್ ಆ್ಯಂಡ್ ಎಲಿಗೇಷನ್ಸಲ್ಲಿ ಡಿವಿಯೇಷನ್, ಓಕೆ. ಆವ್ರೇಜ್ ಎಲ್ಲ ಟಾಪಿಕ್ ಎಲ್ಲ ಕ್ವಶನ್ಸ್ಗಳು ನಾನು ಡಿವಿಯೇಷನ್ದಿಂದ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆ. ಇಟ್ ಈಸ್ ವೆರಿ ಈಸಿ. ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಇಟ್ ವಿಲ್ ಬಿ ಹ್ಯಾಂಡಿ ಫಾರ್ ಯು, ಓಕೆ. ಸೀದಾ ಸೆಕೆಂಡ್ ಕ್ವಶನ್. ನಾವು ಸೆಕೆಂಡ್ ಕ್ವಶನ್ ನೋಡ್ರಿ ಇವಾಗ. ಎ ಶಾಪ್ಕೀಪರ್ ಅಲೌಸ್ ಎ ಡಿಸ್ಕೌಂಟ್ ಆಫ್ 20% ಟು ಹಿಸ್ ಕಸ್ಟಮರ್ಸ್, ಓಕೆ. 20% ಡಿಸ್ಕೌಂಟ್ ಕೊಡ್ತಾನೆ. ಅಷ್ಟು ಆದ್ಮೇಲೆ ಹಂಗೆ 25% ಗೇನ್ ಆಗುತ್ತೆ. ರಿಮೆಂಬರ್, ಈ ಕ್ವಶನ್ಸ್ ತುಂಬ ರಿಪೀಟ್ ಆಗುತ್ತೆ. ಲಾಸ್ಟ್ ಕ್ವಶನು ಅದೇ ತುಂಬ ರಿಪೀಟ್ ಆಗುತ್ತೆ. ಸೊ ಅದನ್ನು ನಾನು ಈ ಈಸಿ ಮೆಥಡ್ ತೋರಿಸಿದ್ನಿ. ಈ ಮೆಥಡ್ ನೋಡ್ರಿ, ಇದು ಕೂಡ ದಿಸ್ ಕ್ಲಾಸ್ ಅಜಯ್ ಸರ್ ಕ್ಲಾಸ್ ಅಂದರೆ ಶಾರ್ಟ್ ಟ್ರಿಕ್, ಓನ್ಲಿ ಶಾರ್ಟ್ ಟ್ರಿಕ್. ಯಾವುದು ಫಾರ್ಮುಲಾ ಅಪ್ಲೈ ಮಾಡ್ತಿಲ್ಲ. ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ರೇಷಿಯೋ ತೆಗೆದುಬಿಟ್ವಿ ಅಂದರೆ ಪರ್ಸೆಂಟೇಜ್ ಸಿಕ್ಕೇ ಬಿಡುತ್ತೆ ನಮಗೆ, ಓಕೆ.
ಪ್ರೀವಿಯಸ್ ಎರಡು ವೀಡಿಯೋಸ್ ಹಾಕಿದ್ದೀನಿ ನಾನು ಪರ್ಸೆಂಟೇಜ್ ಮೇಲೆ, ಪ್ಲೀಸ್ ಚೆಕ್ ಇಟ್, ಅದರಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಓಕೆ, ಸಿ ನಾವು ಯಾವಾಗಲೂ ಈ ಟೈಪ್ ಕ್ವಶನ್ಸ್ ಎಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಓಕೆ, ಮತ್ತು ಪ್ರಾಫಿಟ್ ಕೊಟ್ಟಿದ್ದಾರೆ, ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಬೌಟ್ ಫೈಂಡ್ ದ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಡೈರೆಕ್ಟ್ ಮೆಥಡ್ ಇದೆ ಅಲ್ಲಿ, ವಿತಿನ್ ಸೆಕೆಂಡ್ಸ್ ಯು ವಿಲ್ ಫೈಂಡ್ ಇಟ್. ಕಾಸ್ಟ್ ಪ್ರೈಸ್ ಈಸ್ ಟು ಮಾರ್ಕೆಟ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಅಂದರೆ, ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಈಸ್ ಟು ಮಾರ್ಕೆಟ್ ಪ್ರೈಸ್ ಆಗುತ್ತೆ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್. ಓಕೆ, ಡಿಸ್ಕೌಂಟ್ ಎಷ್ಟಿದೆ 20%, 100 ಮೈನಸ್ 20 80. ಓಕೆ, 80 ರೇಷಿಯೋ ಏನಾಗುತ್ತೆ 80 ಈಸ್ ಟು 100 ಪ್ಲಸ್ ಪ್ರಾಫಿಟ್ ಎಷ್ಟಾಗಿದೆ 125. 25% ಪ್ರಾಫಿಟ್, 100 ಪ್ಲಸ್ 25 125. ದಿಸ್ ಇಸ್ ದ ರೇಷಿಯೋ. ಕಾಸ್ಟ್ ಪ್ರೈಸ್ ರೇಷಿಯೋ ಸಿಕ್ತು, ಮಾರ್ಕ್ ಪ್ರೈಸ್ ರೇಷಿಯೋ ಸಿಕ್ತು. ಇವ್ರು ಏನು ಹೇಳಿದ್ದಾರೆ ಇವಾಗ, ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 600, ಇದೇನು 80 ಇದೆ ಅಲ್ಲ, ದಿಸ್ ಈಸ್ ಈಕ್ವಲ್ ಟು 600. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 125? ಮಾರ್ಕೆಟ್ ಪ್ರೈಸ್ ಎಷ್ಟಾಗುತ್ತೆ ಕೇಳ್ತಾ ಇದ್ದಾರೆ. ಜಸ್ಟ್ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. 600 ನಮಗೆ 80 ಈಕ್ವಲ್ ಆದರೆ ಒಂದು ಎಷ್ಟಾಗುತ್ತೆ ಇಂಟು 125. ಓಕೆ, ದಟ್ಸ್ ಇಟ್. 0 0 ಕ್ಯಾನ್ಸಲ್. ಅಗೈನ್ 4 15 4 2 15 into 125 you have to calculate. Okay, this is coming, but ನೋಡ್ರಿ ಇಲ್ಲಿ 15 into 125 ನಮಗೆ ಎಲ್ಲೂ ಕ್ಯಾನ್ಸಲ್ ಆಗ್ತಾ ಇಲ್ಲ. ದ ಓನ್ಲಿ ಆಪ್ಷನ್ ಇಸ್ 0.5 ಹಿಯರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಮಾಡೋದು ಬೇಕಾಗಿಲ್ಲ. 937.5 ಬಿಕಾಸ್ ದಟ್ ನಥಿಂಗ್ ಇಸ್ ಕ್ಯಾಲ್ಕುಲೇಟೆಡ್ ಹಿಯರ್. ಓಕೆ, ಸೊ ದಟ್ ನಥಿಂಗ್ ಬಟ್ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 1250 ಪ್ಲಸ್ 125 into 5 625. ಓಕೆ, 0781 1870 divided by 2. This is nothing but 2 9 18, 2 3 6 7, 2 5 10. Okay, 1 second. ನೋಡ್ರಿ ಇಲ್ಲಿ 1870 divided by 2 9 18, 2 3 6 7. Okay, 2 5 10. 1 second. ನೋಡೋಣ ಒಂದು 1870 4 2 8 15 4 125 25 into 15 125 into 10 1250 into 5 5 by 25 615. Okay, 615 ಬರುತ್ತೆ. This is nothing but 1880. So 937. So this is nothing but 937. Okay, so 125 into 5 25 125 into 5 ಮಾಡ್ರಿ. 25 10 11 12 725. Here I have made mistake little bit. 725 ಆಗುತ್ತೆ. So 1250. Just check it. 1250 plus 725. Okay, 5. So this is nothing but what we will get. Just check it once. 5 5791. Okay, so 21975. just check it. 1975 idenagutte 1975. 1975 divided by 2. do nothing but 2 9 18 19. Okay, okay, 937. and then we should this. So 600 rupees. 1 second, just check ಮಾಡ್ತೀನಿ ನಾನು. 600 rupees is the cost price. Cost price ಎಷ್ಟು ಬಂದಿದೆ 80. 600 by 80. Okay, 600 by 80. 600 by 80 into mark price ಕೇಳಿದ್ದಾರೆ 125. Okay, this is nothing but 5 0 0 cancel ಮಾಡೋಣ. It is 15 4 15 just 60. Okay, 15 4 60 4 2 8 125 into 15. This is nothing but ಎಷ್ಟಾಗುತ್ತೆ 2 6 12 2 2 4 5 2 5. So 15 into 62.5 937.5. Okay, move on to the next question. A shopkeeper sells 1/4 of his items at a loss of 12%. Okay, a shopkeeper sells 1/4 of his items. 1/4 of items ಏನು ಮಾಡಿದ್ದಾನೆ ಲಾಸ್ 12% ಲಾಸ್ ಅಲ್ಲಿ ಮಾಡಿದ್ದಾನೆ. ಓಕೆ, 1/3 of the remaining items at a profit of 44%. ಓಕೆ, 1/3 of the remaining items ಎಷ್ಟಲ್ಲಿ ಮಾರಿದ್ದಾನೆ ಅವನು 44% ಪ್ರಾಫಿಟ್ ಅಲ್ಲಿ ಮಾರಿದ್ದಾನೆ. ಅಂಡ್ ದ ರೆಸ್ಟ್ ಎಟ್ ಎ ಲಾಸ್ ಆಫ್ 7%. ಓಕೆ, ಉಳ್ಕಿದ್ದು ಏನು ಮಾಡಿದ್ದಾನೆ 7% ಲಾಸ್ ಅಲ್ಲಿ ಕಳಿಸಿದ್ದಾನೆ. ಓಕೆ, ಸೊ ಲೆಟ್ ಸಿ ನಾವು ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಒಂದು 1/4 ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ರಿಮೈನಿಂಗ್ ಈಸ್ 12%. ಓಕೆ, 1/3 ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ.
ರಿಮೈನಿಂಗ್ ಅಂದರೆ ಉಳ್ಕಿದ್ದೇನಿದೆ 7% ಲಾಸಲ್ಲಿ ಮಾರಿದ್ದಾನೆ ಅನ್ಕಸಿನ್ ಹೇಳಿದ್ದಾರೆ. ಸೊ ಫ್ರಾಕ್ಷನ್ ನೋಡ್ರಿ 1/4 1/3 4 ಮತ್ತು 3 ಇದೆ. ಅದರ ಎಲ್ ಸಿ ಎಮ್ ಏನಾಗುತ್ತೆ 12. ನಾವು ಅನ್ಕೋರೋಣ 12 ಐಟಮ್ಸ್ ಇದ್ದಾವೆ ಟೋಟಲ್ ಆಗಿ. ಓಕೆ, ಟೋಟಲ್ ದೇರ್ ಆರ್ 12 ಐಟಮ್ಸ್. ಸೊ 1/4 ಏನಾಗುತ್ತೆ ಇದ್ರದ್ದು 3. ಓಕೆ, ಅದಾದ ನಂತರ 1/3 ಆಫ್ ದ ರಿಮೈನಿಂಗ್ ಹೇಳಿದಾನ ಅವನೇ, ರಿಮೈನಿಂಗ್ ಉಳಿದಿರೋದು. ಓಕೆ, ರಿಮೈನಿಂಗ್ ಹಿ ಈಸ್ ಆಸ್ಕಿಂಗ್. ರಿಮೈನಿಂಗ್ ಎಷ್ಟಾಗುತ್ತೆ 12 ಅಲ್ಲಿ 3 ಹೋತಂದ್ರೆ 9 ಉಳಿತು. ಅದರದ್ದು 1/3 9 ಇಂಟು 1/3 3 3s are 9 3 ಆಯಿತು. ಓಕೆ, 3 3 6 ಉಳಿದಿರೋದು ಎಷ್ಟು ರಿಮೈನಿಂಗ್ 6. ಟೋಟಲ್ ಎಷ್ಟಾಯಿತು 12. ಸೊ ಏನು ಹೇಳಿದಾನ ಅವನು 1/4 ಈಸ್ ಅಟ್ ಲಾಸ್ ಆಫ್ 12%. ಇದನ್ನು 12% ಲಾಸಲ್ಲಿ ಮಾರಿದ್ದಾನೆ. ಓಕೆ, ಆ್ಯಂಡ್ ದ 1/3 ಆಫ್ ದ ರಿಮೈನಿಂಗ್ ಅಟ್ ಎ ಪ್ರಾಫಿಟ್ ಆಫ್ 44%. ಇದನ್ನು 44% ಪ್ರಾಫಿಟಲ್ಲಿ ಮಾಡಿದ್ದಾನೆ. ಸೊ ಪ್ಲಸ್ 44 ಆ್ಯಂಡ್ ದ ರೆಸ್ಟ್ ಎಟ್ ಎ ಲಾಸ್ ಆಫ್ 7%. ಓಕೆ, ರಿಮೈನಿಂಗ್ ಲಾಸ್ 7% ಲಾಸಲ್ಲಿ ಮಾಡಿದ್ದಾನೆ. ಸೇಮ್ ಥಿಂಗ್ ಡಿವಿಯೇಷನ್ಸಿಂದ ಮಾಡೋಣ ನಾವು. ಡಿವಿಯೇಷನ್ಸ್ 12 ಇಂಟು 3 36 ಮೈನಸ್ 36. ಓಕೆ, 44 ಇಂಟು 3 ಎಷ್ಟಾಗುತ್ತೆ? ಓಕೆ, 4 3 12 13 132. ಓಕೆ, ಪ್ಲಸ್ 132 ಮೈನಸ್ ಏನಾಗ್ತಾ ಇದೆ ಮೈನಸ್ 42. ಸೊ ಎಷ್ಟಾಯ್ತು ನಮಗೆ ಇವಾಗ 30 40 70 78 ಮೈನಸ್ 78 12 4 13 8 5 0 54% ಪ್ಲಸ್ ಬರ್ತಾ ಇದೆ. ಪ್ಲಸ್ 54% ನಮಗೆ ಆವ್ರೇಜ್ ಸಿಕ್ಕಿತ್ತು. ಆವ್ರೇಜ್ ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 12. ಎಷ್ಟು ಇದಾವೆ ಟೋಟಲ್ 12 ಇದಾವೆ. ಓಕೆ, ಸೊ ನಥಿಂಗ್ ಬಟ್ 12 4 48 8.5 4.5% ಪ್ರಾಫಿಟ್. ದಟ್ಸ್ ಇಟ್, 4.5% ಗೇನ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಸೊ ಎಲ್ಲ ನಾನು ಬರೀ ರೇಷಿಯೋದಿಂದ ಮಾಡಿ ತೋರಿಸ್ತಾ ಇದ್ದೀನಿ, ಯಾವುದು ನಾನು ನಿಮಗೆ ಫಾರ್ಮುಲಾ ಹಚ್ಕಸಿನ್ ಮಾಡಿಸ್ತಾ ಇಲ್ಲ. ಓಕೆ, ದ ಕಾಸ್ಟ್ ಪ್ರೈಸ್ ಆಫ್ ಪಲ್ಸರ್ಸ್ ಇಸ್ 12% ಲೆಸ್ ದೆನ್ ದಿ ಸೆಲ್ಲಿಂಗ್ ಪ್ರೈಸ್. ಓಕೆ, ಪಲ್ಸರ್ಸ್ ಬೇಳಿ 12% ಕಡಿಮೆ ಇದೆ ಸೆಲ್ಲಿಂಗ್ ಪ್ರೈಸ್ಗಿಂತನೂ. ಸೊ 12% ಅಂದರೆ ಎಷ್ಟು ಬತ್ತು ನಮಗೆ? ಓಕೆ, ಯೂಸಿಂಗ್ ಎ ಫಾಲ್ಟಿ ವೇಯಿಂಗ್ ಮಷೀನ್ ಶಾಪ್ಕೀಪರ್ ಈಸ್ ಏಬಲ್ ಟು ಅರ್ನ್ 25% ಪ್ರಾಫಿಟ್. ಒಂದು ಬ್ಯಾಳಿ ಕಾಸ್ಟ್ ಪ್ರೈಸ್ದಿಂದ ಅವನು 12% ಕಡಿಮೆ ಮಾಡ್ತಾ ಇದ್ದಾನೆ. ಓಕೆ ಓಕೆ ಫೈನ್, ಕಡಿಮೆ ಮಾಡ್ತಾ ಇದ್ದಾನೆ. ಐ ವಿಲ್ ಥಿಂಕ್ ದಟ್ 12% ಅಂದರೆ ಎಷ್ಟಾಯಿತು? 1/25 4 3/25. ಸೊ 25 ದಾಗ 25 3/25 is 12%. 1/25 4%. 4 into 3 12%. 12% ಆಯಿತು. ಸೊ ಅವ್ನು ಏನು ಹೇಳ್ತಾ ಇದ್ದಾರೆ, ಕಾಸ್ಟ್ ಪ್ರೈಸ್ ಆಫ್ ದ ಪಲ್ಸರ್ಸ್ ಇಸ್ 12% ಲೆಸ್ ದೆನ್ ದ ಸೆಲ್ಲಿಂಗ್ ಪ್ರೈಸ್. ಇದನ್ನು ಸೆಲ್ಲಿಂಗ್ ಪ್ರೈಸ್ ಅನ್ಕೊಂಡ್ರೆ 12% ಇದ್ರದ್ದು 3 ಇದಕ್ಕಿಂತ ಕಡಿಮೆ ಇದೆ. ಸೊ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 22 ಇಸ್ ದ ಕಾಸ್ಟ್ ಪ್ರೈಸ್. ಇದು ಕಾಸ್ಟ್ ಪ್ರೈಸ್ ಅನ್ಕೋರೋಣ. ಅವ್ನು ಏನು ಹೇಳಿದ್ದಾನೆ, ಫಾಲ್ಟಿ ಮಷೀನ್ದಿಂದನೂ ಯೂಸ್ ಮಾಡಿ ಪ್ರಾಫಿಟ್ ಮಾಡ್ತಾ ಇದ್ದಾನೆ. ಟೋಟಲ್ ಆಗಿ ಅವನಿಗೆ ಈ ರೇಟ್ದಿಂದ ಮತ್ತು ಕಾಸ್ಟ್ ಪ್ರೈಸ್ದಿಂದ ಮತ್ತು ವೆಯ್ಟ್ ತಕಡಿದಿಂದ ಮತ್ತು ಕಾಸ್ಟ್ ಪ್ರೈಸ್ದಿಂದ ಎರಡೂದಿಂದ ಪ್ರಾಫಿಟ್ ಆಗುತ್ತಾ ಇದೆ. ಸೊ ಲೆಟ್ಸ್ ಫೈಂಡ್ ಔಟ್ ವಾಟ್ ಈಸ್ ದ ಪ್ರಾಫಿಟ್ ನಾವು. ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ ತಗೋತೀನಿ 25, ಕಾಸ್ಟ್ ಪ್ರೈಸ್ 22. ದಿಸ್ ಇಸ್ ಚೈನ್ ರಿಯಾಕ್ಷನ್. ಪರ್ಸೆಂಟೇಜ್ ಚಾಪ್ಟರಲ್ಲಿ ಹೇಳಿದ್ದೀನಿ ನಿಮಗೆ, ಚೈನ್ ರಿಯಾಕ್ಷನ್ ಇದೆ. A to B, B to C ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಅವ್ನು ಕಾಸ್ಟ್ ಪ್ರೈಸ್ದಿಂದನೂ ಒಂದು ಲಾಭ ಸಿಕ್ಕಿದೆ ಮತ್ತು ವೆಯ್ಟ್ದಿಂದನೂ ಒಂದು ಲಾಭ ಸಿಕ್ಕಿದೆ. ಸೊ ಎರಡೂ ಲಾಭ ಸೇರಿಸಿ ಅವನಿಗೆ ಎಷ್ಟು ಉಳಿದಿದೆ, ಆ ಲಾಭ ಎಷ್ಟಾಗುತ್ತೆ ಟೋಟಲಲ್ಲಿ ಕಂಡುಬಿಡಬೇಕಾದ್ರೆ ಸೆಲ್ಲಿಂಗ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು ವೇಯಿಂಗ್ ಮಷೀನ್ದಿಂದ ಎಷ್ಟು, ಹೌ ಮಚ್ ಪರ್ಸೆಂಟ್ ಆಫ್ ದ ಫಾಲ್ಟಿ ಮಷೀನ್ ಶೋಸ್ ಮೋರ್ ವೆಯ್ಟ್, ಎಷ್ಟು ಅವನಿಗೆ ಜಾಸ್ತಿ ವೆಯ್ಟ್ ತೋರಿಸ್ತಾ ಇದೆ, ಕಡಿಮೆ ವೆಯ್ಟ್ ಇಟ್ಕೊಂಡು ಜಾಸ್ತಿ ಸಿಗ್ತಾ ಇದೆ. ಸೊ ಆಬ್ವಿಯಸ್ಲಿ ಅವನಿಗೆ ಪ್ರಾಫಿಟ್ ಆಗ್ತಾ ಇದೆ. ಓಕೆ, ಸೊ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ವಿಲ್ ಜಸ್ಟ್ ಕನ್ಸಿಡರ್ ಇಟ್ ಎಕ್ಸ್. ಅದರಿಂದ ಅವನಿಗೆ ಟೋಟಲ್ ಆಗಿ ಏನು ಸಿಗ್ತಾ ಇದೆ ಪ್ರಾಫಿಟ್? ಟೋಟಲ್ ಪ್ರಾಫಿಟ್ ಇಸ್ 25%. ಅಂದರೆ 1/4 ಇಸ್ ದ 25%. 4 5 ಜಾಸ್ತಿ ಆಗ್ತಾ ಇದೆ. ಜಸ್ಟ್ ಕ್ಯಾನ್ಸಲ್ ಇಟ್. 5 5 ಇಸ್ ದ 25. ಓಕೆ, ದಿಸ್ ಇಸ್ 11 2 2 is 4. ಓಕೆ, ಇದನ್ನು ಇಲ್ಲಿ ತೊಗೊಂಬರಿ, ಕ್ರಾಸ್ ಮಲ್ಟಿಪ್ಲೈ, ಇದನ್ನು ಮ್ಯಾಗೆ ತಗೋರಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಹೌ ಮಚ್ ವಿ ಆರ್ ಗೆಟಿಂಗ್? ಎಕ್ಸ್ ನಮ್ಗೆ ಏನು ಬರ್ತಾ ಇದೆ? 11/10. ಸೊ ಎಷ್ಟಾಗ್ತಾ ಇದೆ? 1/10 ಇಸ್ ದ ಪ್ರಾಫಿಟ್. 10 ಮೇಲೆ 1 ಅಂದರೆ 10% ಇಸ್ ದ ಪ್ರಾಫಿಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ಇವಾಗ, ಎ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಆಫ್ 1032 ಈಸ್ ಈಕ್ವಲ್ ಟು ದ ಲಾಸ್ ಇನ್ಕರ್ಡ್ when the same article is sold for 648 rupees. ಓಕೆ, 1032 rupees ಮಾರಿದ್ರೆ ಅವ್ನಿಗೆ ಎಷ್ಟು ಲಾಭ ಆಗ್ತಾ ಇದೆ, ಅಷ್ಟೇ ಲಾಸ್ ಆಗ್ತಾ ಇದೆ 648 rupeesಲ್ಲಿ ಮಾರಿದ್ರೆ. ಓಕೆ, ಸೊ ಸಿಂಪಲ್ ಆಗಿ ಈ ಕ್ವಶನಲ್ಲಿ ಏನು ಮಾಡಬೇಕು, ಇದು ಎರಡು ಮಿಡಲ್ ನಂಬರ್. ಸೊ ಇದು ಕಾಸ್ಟ್ ಪ್ರೈಸ್ ಇದ್ದರೆ ಎಷ್ಟು ಲಾಭ ಆಗ್ತಾ ಇದೆ 1032 ಇಂದ. ಓಕೆ, ಅಷ್ಟೇ ಲಾಸ್ ನುಕ್ಸಾನ್. ಓಕೆ, ದಿಸ್ ಈಸ್ ಪ್ಲಸ್ ಎಕ್ಸ್ ಆಗ್ತಾ ಇದ್ರೆ ಇಲ್ಲೇ ಅಷ್ಟೇ ಮೈನಸ್ ಎಕ್ಸ್ ರುಪೀಸ್ ಮೈನಸ್ ಆದಾಗ 648 rupeesಲ್ಲಿ ಅಷ್ಟೇ ಲಾಸ್ ಆಗ್ತಾ ಇದೆ. ಓಕೆ, ಸೊ ದ ಮಿಡಲ್ ನಂಬರ್ ವಿಲ್ ಬಿ ದ ಕಾಸ್ಟ್ ಪ್ರೈಸ್. ಇವೆರಡರ ನಡುವಿನ ನಂಬರ್ ನಮಗೆ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಜಸ್ಟ್ ಆ್ಯಡ್ ದ ನಂಬರ್ಸ್. 1032 plus 648. How much it is? 1000. Okay, 600, 1600,
plus 648. How much it is? 1, 2, 4, 5, 6, 7, 8, 6, 1. 1686 divided by 2. ಎರಡು ನಂಬರ್ ಸೇರ್ಸ್ ಕೇಸಿಂದ we just have to divide it by 2. ನಮಗೆ ಮಿಡಲ್ ನಂಬರ್ ಸಿಗುತ್ತೆ. ಓಕೆ 1680 is the number. Okay, 1680 is the number. We got 9, 10, 4, 8. Okay, 1680. 80 ದಿಂದ by 2 ಮಾಡಿದ್ರೆ ನಮಗೆ ಮಿಡಲ್ ನಂಬರ್ ಸಿಗುತ್ತೆ. 2216, 24 8 0. ಸೊ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ನಮಗೆ? ಮಿಡಲ್ ನಂಬರ್ 840 rupees. 840 rupees is the middle number. ಸೊ ಅವ್ರು ಏನು ಕೇಳಿದ್ದಾರೆ, ಇದನ್ನ ಅವನು ಪ್ರಾಫಿಟ್ ಅಲ್ಲಿ 30% ಮಾರಿದ್ರೆ ಎಷ್ಟಾಗುತ್ತೆ? 840 rupees into 30% profit. 30% profit is nothing but 13/10. Okay, 30% profit ಅಲ್ಲಿ ಮಾರ್ತಾನೆ. ಸೆಲ್ಲಿಂಗ್ ಆಫ್ ದ ಆರ್ಟಿಕಲ್ ಇಸ್ ದ ಪ್ರಾಫಿಟ್ ಇಸ್ 30%. ಸೊ ಏನು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ? ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್? 0 0. ಸೊ ಲಾಸ್ಟ್ ಯೂನಿಟ್ ಡಿಜಿಟ್ ನೋಡ್ರಿ, 4 into 3 12. 2 is the unit digit. ಲಾಸ್ಟ್ ಅಲ್ಲಿ ಯೂನಿಟ್ ಡಿಜಿಟ್ ಏನಿದೆ? 2. ಸೊ ದಿಸ್ ಇಸ್ ದ ಆನ್ಸರ್ 1092. ಓಕೆ, ಸಿಕ್ಸ್ತ್ ಒನ್, Akash sold a motorcycles. Akash sold motorcycles to Naveen at a profit of 10%. Naveen sold it to Vinay at a profit of 20%. Vinay sold it to Vishal at a loss of 5%. So nodre, chain reaction, A to B, B to C, C to D. So percentage video ಅಲ್ಲಿ ಚೆಕ್ ಮಾಡ್ರಿ, ನಾನು ಹೇಳಿದ್ದೀನಿ ನಿಮಗೆ, ಲಿಂಕ್ ಇದೆ ಅಲ್ಲಿ, ಲಿಂಕ್ ಅಲ್ಲಿ ಯಾವ ತರ ಮಾಡ್ಕೋಬೇಕು. ಸೊ ಡೈರೆಕ್ಟ್ ಆಗಿ ನಾನು ಫಸ್ಟ್ ಪರ್ಸನ್ ಮತ್ತೆ ಲಾಸ್ಟ್ ಪರ್ಸನ್ ರೇಷಿಯೋ ಕಂಡುಹಿಡಿಬಹುದು. ಯಾವ ತರ? ಇದು ಆಕಾಶ್ ಅಂಡ್ ದಿಸ್ ಇಸ್ ವಿನಯ್. ಸೊ ಫಸ್ಟ್ ಏನಿದೆ, ಎ ಸೋಲ್ಡ್ ಟು ನವೀನ್ ಎಟ್ ಎ ಪ್ರಾಫಿಟ್ ಆಫ್ 10%. 10 ಇದ್ದದ 1/10 ವಿಲ್ ಬಿಕಮ್ 10%. 10 ಇದ್ದದ 11 ಮಾರಿದ. ನವೀನ್ ಸೋಲ್ಡ್ ಇಟ್ ಟು ವಿನಯ್ ಎಟ್ ಎ ಪ್ರಾಫಿಟ್ ಆಫ್ 20%. 1/5 is the 20%. 5 is the 6 ಮಾರಿದ. ಓಕೆ, ದೆನ್ ವಿನಯ್ ಸೋಲ್ಡ್ ಇಟ್ ಟು ವಿಶಾಲ್ ಎಟ್ ಎ ಲಾಸ್ ಆಫ್ 5%. ವಿನಯ್ ಸೋಲ್ಡ್ ಇಟ್ ಟು ವಿಶಾಲ್ ಎಟ್ ಎ ಲಾಸ್ ಆಫ್ 5%. ಓಕೆ, 5% ಅಂದರೆ 1/20. 20 ಇದ್ದದ್ದು ವಿನಯ್, ವಿಶಾಲ್ಗೆ ಎಷ್ಟಿಗೆ ಮಾರಿದ? 19ಗೆ ಮಾರಿದ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ರಿಲೇಷನ್. ಸೊ ನಮ್ಗೆ ಏನು ಬೇಕಾಗಿತ್ತು ಇವಾಗ? ಜಸ್ಟ್ ಮಲ್ಟಿಪ್ಲೈ ದಿಸ್ ಒನ್, ಏದಾಗುತ್ತೆ? ವಿಶಾಲ್ ಇದು ಮಲ್ಟಿಪ್ಲೈ ಮಾಡಿ ಇದಾಗುತ್ತೆ. ಓಕೆ, ವಿ ಕ್ಯಾನ್ ಕ್ಯಾನ್ಸಲ್ ಇಟ್. ಎನಿಥಿಂಗ್ ಯಾವ್ದಾರೆ ಕ್ಯಾನ್ಸಲ್ ಆಗ್ತಾ ಇದೆ? ಎಸ್, ಕ್ಯಾನ್ಸಲ್ ಆಗ್ತಾ ಇದೆ. 2 3 6, 2 5 10. ಓಕೆ, 25 into 2 500, 50 into 10 500. ಓಕೆ, ಇದೆಷ್ಟಾಗುತ್ತೆ ನಮಗೆ? ಇದು 50 ಇದ್ದರೆ 19 into 33, 19 57. 57 into 11, 11 plus 5%, 5%, 12, 12, 1, 5, 6, 7, 727. ಓಕೆ, ಸೊ ಎಷ್ಟಾಗ್ತಾ ಇದೆ ನಮಗೆ? ಒನ್ ಸೆಕೆಂಡ್, 727, 627 ಬರುತ್ತೆ ಆನ್ಸರ್. ಒಂದೇ ನಿಮಿಷ, 627. ದಿಸ್ ಇಸ್ ನಥಿಂಗ್ ಬಟ್ 627. ಓಕೆ, 627. ಅವ್ರು ಏನು ಹೇಳ್ತಾ ಇದ್ದಾನೆ? ಆಕಾಶ್ ಕೊಂಡ್ಕೊಂಡಿದ್ದ ಎಷ್ಟಿಗೆ? ವಿಶಾಲ್ ಪೇಡ್ 62700. ಇದನ್ನ ಇಂಟು 100 ಮಾಡಿದ್ರೆ, ಓಕೆ, ಐ ವಿಲ್ ಗೆಟ್ 62700. ಓಕೆ, 62700. ಸೊ ವಿಶಾಲ್ ಅಲ್ಟಿಮೇಟ್ಲಿ 627 ರೇಷಿಯೋ ಬತ್ತು ನಮಗೆ. ಇಂಟು 100 ಮಾಡಿದರೆ 627, 62,700 ಬರುತ್ತೆ. ಸೊ ಇದನ್ನು ಇಂಟು 100 ಮಾಡಿದರೆ ಎಷ್ಟಾಗುತ್ತೆ ನಮಗೆ? 50,000. ಓಕೆ, ದಟ್ ಈಸ್ ದ ಆನ್ಸರ್, 50,000. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ದಿಸ್ ಇಸ್ ಇಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಿಸ್ ಇಸ್ ಇಟ್. ಸಿ ನೌ, ಎ ಪರ್ಸನ್ ಸೋಲ್ಡ್ a pen drive for rupees 1674 and incurred a loss of 7%. Okay, ಪರ್ಸನ್ ಒಂದು ಪೆನ್ ಡ್ರೈವ್ ಮಾರಿದಾಗ 1674 ಮಾರಿದ, ಲಾಸ್ 7% ಆಯಿತು. 7% ಲಾಸ್ ಆಗಿದೆ ಅಂದರೆ 100ಅಲ್ಲಿ 7% ಲಾಸ್ ಆಗಿದೆ ಅಂದರೆ 93% ವ್ಯಾಲ್ಯೂ ಎಷ್ಟಾಯಿತು? ಅವ ಏನು ಮಾರಿದನಲ್ಲ, ಆರ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇರೋದು 93%. ದಟ್ಸ್ ಇಟ್. ಸೊ ಇದೇ ಕಾನ್ಸೆಪ್ಟ್ ಇದರಲ್ಲಿ 1674 ಏನಾಗುತ್ತೆ ನಮ್ಮದು? 93% ಆಗುತ್ತೆ. ಓಕೆ, 93% ಆಫ್ ದ ಕಾಸ್ಟ್ ಪ್ರೈಸ್. ಅವನು ಏನು ಹೇಳ್ತಾ ಇದ್ದಾನೆ? ವಾಟ್ ಇಸ್ ಪ್ರೈಸ್ ಶುಡ್ ಇಟ್ ಬಿ ಸೋಲ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 11%. 11% ಮಾರಬೇಕು. ಓಕೆ, ಸೊ ಇದು 1% ಆಫ್ ದ ಕಾಸ್ಟ್ ಪ್ರೈಸ್ ಆಯಿತು. ನನಗೆ ಇದನ್ನು 100 ಅಲ್ಲ 111% ಅಲ್ಲಿ ಮಾರಬೇಕು. ಯಾಕಂದರೆ 11% ಪ್ರಾಫಿಟ್ ಬೇಕು ನನಗೆ. ಓಕೆ, ಸೊ ವಾಟ್ ಈಸ್ ಇಟ್? ಜಸ್ಟ್ ಚೆಕ್ ಇಟ್. 3 3s are 9, 3 1s are 3. Okay, this is also 3 le divide ಆಗುತ್ತೆ. 3 3s are 9, 10 11, 3 7s are 21. Okay, so now here we can calculate it. 3 5s are 5, 155. Okay, 155, 65, 124, 4s are. Okay, so last ಏನು ಬರ್ತಾ ಇದೆ? 54 into 37, 7 4s are 28. Okay, 8 is the unit digit. 1998 is the answer. Okay, just check ಮಾಡ್ರಿ, 1998 is the answer. Okay,
ಸೊ ನೀಡ್ ನಾಟ್ ಕ್ಯಾಲ್ಕುಲೇಟ್. ಆಪ್ಷನ್ಸ್ ಮೇಲೂ ಒಂದು ಸರ್ತಿ ಅಬ್ಸರ್ವ್ ಮಾಡಿರಿ. ಆಪ್ಷನ್ಸ್ ಡೆಫಿನೆಟ್ಲಿ ಎಕ್ಸಾಮಿನರ್ ಸೆಟ್ ಮಾಡಿರ್ತಾನೆ. ಇಫ್ ಯು ರೀಚ್ ಇಲ್ಲಿ ತನಕ ಹೋದರೆ ಇದು ಗ್ಯಾರಂಟಿ ಮಾಡ್ತಾನಂತ ಆಪ್ಷನ್ಸ್ ಕರೆಕ್ಟಾಗಿ ಸೆಟ್ ಮಾಡಿರ್ತಾನೆ. ಆಪ್ಷನ್ಸಲ್ಲೂ ನೋಡಿದ್ರಿ. ಓಕೆ, ಹ್ಯಾವ್ ಎ ಲುಕ್ ಆನ್ ದ ಆಪ್ಷನ್ಸ್ ಆಲ್ಸೋ ವೈಲ್ ಡೂಯಿಂಗ್ ದ ಕ್ವಶನ್ಸ್. ಸಿ ದ ನೆಕ್ಸ್ಟ್ ಕ್ವಶನ್ ನಾವು. 8th one, by selling an article 3/8 of its actual selling price. ಸೆಲ್ಲಿಂಗ್ ಪ್ರೈಸ್ಗಿಂತನೂ ಅದ್ರ 3/8%. ಓಕೆ, ಆ ಭಾಗ 3/8 ಫ್ರ್ಯಾಕ್ಷನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ನಂಬರ್ ಸಿಗುತ್ತೆ ಆ ನಂಬರ್ ಜೊತೆ ಅದನ್ನು ಆ ರೇಟಲ್ಲಿ ಮಾರಿದ್ದಾನೆ. ಓಕೆ, ಅವಾಗ ಶರದ್ ಇನ್ಕರ್ಸ್ ಎ ಲಾಸ್ ಆಫ್ 19%. ಇಫ್ ಈ ಸೆಲ್ಸ್ ಇಟ್ ಎಟ್ 60% ಆಫ್ ಇಟ್ ಸೆಲ್ಲಿಂಗ್ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್, ದೆನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? ಸೊ ದಿಸ್ ಆಲ್ ಆರ್ ಪ್ರಿವಿಯಸ್ ಇಯರ್ ಕ್ವಶನ್ಸ್. RRB SI ಕ್ವಶನ್ ಇದು. ಸೊ ಆಲ್ ಯಾವ್ದಾವ್ದು ಕ್ವಶನ್ ಮಾಡಿಸ್ತಾ ಇದ್ದೀನಿ ನಾನು, ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸೇ, ಕ್ವಾಲಿಟಿ ಕ್ವಶನ್ಸ್, ಟ್ರೆಂಡಿಂಗ್ ಕ್ವಶನ್ಸ್. ಓಕೆ, ಐ ಆಮ್ ನಾಟ್ ಸಾಲ್ವಿಂಗ್ ಎನಿಥಿಂಗ್ ಫಾರ್ ದ ವಿಡಿಯೋ ಸೇಕ್, ಏನು ಮಾಡ್ತಾ ಇಲ್ಲ. ಸೊ ದೀಸ್ ಆರ್ ದ ಕ್ವಶನ್ಸ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್. ಯಾವ ಥರ ಮಾಡ್ತಾ ಇದ್ದೀನಿ, ಕೈಂಡ್ಲಿ ಸಿ ದ ಮೆಥಡ್ ಯಾವ ಥರ ಯೂಸ್ ಮಾಡಿದ್ದೀನಿ ಆ ಮೆಥಡ್ ಯೂಸ್ ಮಾಡಿರಿ. ಓಕೆ, ಸೊ 3/8 ಆಫ್ ಇಟ್ಸ್ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ನಾನು ಏನು ಅನ್ಕೋತೀನಿ 8. ಓಕೆ, ಇದ್ರ 3/8 ಆದ್ರೆ ಏನಾಗುತ್ತೆ 3. ಓಕೆ, 8ನ ಸೆಲ್ಲಿಂಗ್ ಪ್ರೈಸ್ ಅನ್ಕೊಂಡ್ಬಿಟ್ಟೆ ಅಂದರೆ ಇದ್ರ 3/8 ಎಷ್ಟಾಗುತ್ತೆ? ಆಬ್ವಿಯಸ್ಲಿ 8 ಆಗುತ್ತೆ, 3 ಆಗುತ್ತೆ. 8 ಕ್ಯಾನ್ಸಲ್, 3ನ ಉಳಿತದೆ ನನಗೆ. ಸೊ ಅವ್ರು ಏನು ಹೇಳಿದ್ದಾರೆ, ಶರದ್ ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ 3/8 ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಅಂತಾನು, ದಿಸ್ ಇಸ್ ದ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್, ಇದ್ರಕ್ಕೆ 3/8 ಈ ರೇಟಲ್ಲಿ ಮಾರಿದ. ಓಕೆ, ಲಾಸ್ ಎಷ್ಟಾಗುತ್ತೆ ಅವಂಗೆ 19% ಲಾಸ್ ಆಗ್ತೈತಿ. ಓಕೆ, 19% ಲಾಸ್ ಆಗೈತೆ. ಐ ವಿಲ್ ಜಸ್ಟ್ ಇದು ಕ್ಯಾಲ್ಕುಲೇಷನ್ ಮಾಡೋದು ಟಫ್ ಆಗುತ್ತೆ. I will take it as 800, 300. Okay, 800 is to 300 ತಗೋತೀನಿ. Okay, this is original selling price. Original. Okay, this is original selling price ಅನ್ಕೋರಿ. This is the new selling price. New selling price. ಅವನು ಏನು ಹೇಳಿದ್ದಾರೆ ಇವಾಗ, ಶರದ್ ಇನ್ಕರ್ಸ್ 19% ಲಾಸ್. ಈ ರೇಟಿಗೆ ಮಾರಿದ್ರೆ ಅವಂಗೆ 19% ಲಾಸ್ ಆಗ್ತಾ ಐತಿ. ಸೊ ದಿಸ್ ಇಸ್ ವಾಟ್ 300 ಏನಾಯ್ತು ಇವಾಗ ನಮಗೆ? 300 is nothing but 19%. 100ದಾಗ 19%, 81%. 81% ಯಾವ ಥರ ಸಮಾನ ಆಗುತ್ತೆ? 81% ಈಸ್ ಈಕ್ವಲ್ ಟು 300. ಸೊ ವಾಟ್ ದೇ ಆರ್ ಆಸ್ಕಿಂಗ್ 60%. ದಿಸ್ ಏನಾಯ್ತು ನಮಗೆ ಇವಾಗ 60%. ಅವನು ಇವಾಗ 60% ಆಫ್ ಇಟ್ಸ್ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ದಾಗ ಮಾರಿದ್ರೆ ಪ್ರಾಫಿಟ್ ಎಷ್ಟು ಸಿಗ್ತೈತಿ? ಓಕೆ, ಸೊ ದಿಸ್ ಈಸ್ ದ ಸೆಲ್ಲಿಂಗ್ ಪ್ರೈಸ್. ಇವಾಗ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ನಮಗೆ? ಇವಾಗ ಕಾಸ್ಟ್ ಪ್ರೈಸ್ ಇದೇನಾಯ್ತು ಇವಾಗ 81% ಆಫ್ ದ ಕಾಸ್ಟ್ ಪ್ರೈಸ್ 300 ಆಯಿತು. ಸೊ ಕಾಸ್ಟ್ ಪ್ರೈಸ್ ಎಷ್ಟಾಯಿತು? 300 ಡಿವೈಡೆಡ್ ಬೈ 81. 1% ಎಷ್ಟಾಯಿತು? ಬೈ 81 ಇಂಟು 100 ಮಾಡಿದರೆ ಕಾಸ್ಟ್ ಪ್ರೈಸ್ ಸಿಕ್ತು. ಅವನು ಇವಾಗ ಮಾಡ್ತಾ ಇರೋದು ಎಷ್ಟು ರೇಟಲ್ಲಿ? 60% ಆಫ್ ಇಟ್ಸ್ ಒರಿಜಿನಲ್ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್. ಒರಿಜಿನಲ್ದಲ್ಲಿ ಏನಿದೆ ಅದರ 60%, 80 ಇಂಟು 6 480ಗೆ ಮಾರ್ತಾ ಇದ್ದಾನೆ. ದಿಸ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ನಾವು. ಸೊ ಇದಕ್ಕೆ ಏನು ಪ್ರಾಫಿಟ್ ಇದೆ? ಕಾಸ್ಟ್ ಪ್ರೈಸ್ ಇಷ್ಟು, ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಇಷ್ಟು, ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಕಂಡುಹಿಡಿಯಿರಿ. ಓಕೆ, ಸೊ ವಾಟ್ ಈಸ್ ದ ರೇಷಿಯೋ ನಾವು? ಐ ವಿಲ್ ಜಸ್ಟ್ ಕ್ಯಾನ್ಸಲ್ 0 ಕ್ಯಾನ್ಸಲ್ ಮಾಡಿದೆ. ಓಕೆ, ಸೊ ಆಫ್ಟರ್ ದಟ್ 3ದಿಂದ ಕ್ಯಾನ್ಸಲ್ ಮಾಡ್ಬೋದು. ದಿಸ್ ಇಸ್ ನಥಿಂಗ್ ಬಟ್ 300s. ಓಕೆ, ಹಿಯರ್ ಇಟ್ ಈಸ್ 3 1 4 3 6 18 ಓವರ್ ಎನಿಥಿಂಗ್ ವಿ ಕ್ಯಾನ್ ಕ್ಯಾನ್ಸಲ್, ನಥಿಂಗ್ ವಿ ಕ್ಯಾನ್ ಕ್ಯಾನ್ಸಲ್. ಸೊ ನಮಗೇನು ಸಿಗುತ್ತೆ ಇವಾಗ? ದಿಸ್ ಇಸ್ ನಥಿಂಗ್ ಬಟ್ 100 ಇಂಟು 1000 ಆಗ್ತಾ ಇದೆ. ಓಕೆ, ಸೊ ಐ ವಿಲ್ ಕೀಪ್ 100 ಇಯರ್. ಇಲ್ಲಿ 100 ಇಟ್ಕೋತೀನಿ ನಾನು, 10 ಈ ಕಡೆ ತಗೋತೀನಿ. ಓಕೆ, 81 ಐ ವಿಲ್ ಬ್ರಿಂಗ್ ಹಿಯರ್. ಸೊ ವಾಟ್ ಈಸ್ ಇಟ್? 100 ಈಸ್ ಟು 81 ಇಂಟು 16 ಡಿವೈಡೆಡ್ ಬೈ 10. ಓಕೆ, ಸೊ ಎಷ್ಟಾಗುತ್ತೆ ಇವಾಗ? ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ನೋಡ್ರಿ ಇವಾಗ. ಸೊ ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ದೇ ಆರ್ ಆಸ್ಕಿಂಗ್. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ನೋಡ್ರಿ. 81 ಇಂಟು 16. ಸೊ ವಾಟ್ ಈಸ್ ಇಟ್? 6 48 ಓಕೆ, 81 into 16. Just check it once. So 81 into 16. Okay, 6 1 the 6 is a 48 plus 1 49. Okay, 49 9 ಬರುತ್ತೆ ಇಲ್ಲಿ. 4 is the remainder. 8 1 8 4 12. Okay, so it is divided by 10. 1296 divided by 10 ಬರ್ತಾ ಇದೆ. 1296 divided by 10. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರ್ತಾ ಇದೆ ನಮ್ಗೆ? 1296 ಡಿವೈಡೆಡ್ ಬೈ 10 ಇಸ್ ನಥಿಂಗ್ ಬಟ್ 129.6. ಎಷ್ಟಾಗುತ್ತೆ? 129.6. ಸೊ ಎಷ್ಟು ಪ್ರಾಫಿಟ್ ಆಗಿದೆ ಅವಂಗ? 100ಕ್ಕಿಂತ ಜಾಸ್ತಿ ಎಷ್ಟಿದೆ? 29.6. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಇದೇ ಥರ ರೇಷಿಯೋ, ಜಸ್ಟ್ ರೇಷಿಯೋ ಅಲ್ಲಿ ಯು ಶುಡ್ ಪ್ಲೇ ದ ಗೇಮ್. ರೇಷಿಯೋ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎವ್ರಿ ಕ್ವಶನ್ಸ್ ಯಾವುದು ಫಾರ್ಮುಲಾ ಚೆಕ್ ಮಾಡೋಕ್ಕೆ ನೋಡ್ತಾ ಇಲ್ಲ ಎಕ್ಸಾಮಿನರ್. ಓಕೆ, ಎ ಮ್ಯಾನ್ ಸೆಲ್ಸ್ 2 ಆರ್ಟಿಕಲ್ಸ್ ಫಾರ್ rupees 2695 ಈಚ್.
He sells the first article at 18.75% profit, and what loss percent he would have sold second article if there is a neither profit nor loss in the whole transaction. Okay, ಎರಡು ಆರ್ಟಿಕಲ್ಸ್ ಇದ್ದಾವೆ, ಎರಡೂ ನಾವು ಅವನ ಸೇಮ್ ರೇಟಲ್ಲಿ ಮಾರಿದ. ಯಾವುದು 2695 ಈ ಇದಿದೆ ಅಲ್ಲ, ಸೇಮ್ ಎಸ್ ಪಿದಲ್ಲಿ ಮಾರಿದ್ದಾನೆ. ಓಕೆ, ಸೊ ಅವ್ನಿಗೆ ಏನಾಗಿದೆ, ಫಸ್ಟ್ 18.75% ಪ್ರಾಫಿಟ್ ಆಗಿದೆ ಫಸ್ಟ್ ಆರ್ಟಿಕಲ್ದಲ್ಲಿ. 18.75 ಎಷ್ಟಾಗುತ್ತೆ, 18.75. ವಾಟ್ ಈಸ್ ದ ಪರ್ಸೆಂಟೇಜ್, ರೇಷಿಯೋ ಏನಾಗುತ್ತೆ? ಓಕೆ, 18.75 ಕ್ಯಾನ್ ರೈಟ್ ಇಸ್ ಆಸ್ 12.5 ಪ್ಲಸ್ 6.25 ಇದನ್ನ ಥರ ಬರಿಬೋದು, ಇಲ್ಲಾದರೆ 6.25 ಆಯ್ತಾ. ಸೊ ದಿಸ್ ಇಸ್ ನಥಿಂಗ್ ಬಟ್ 1/8 ಪ್ಲಸ್ 6.25 ಎಷ್ಟಿದೆ, 1/16. ದಿಸ್ ಇಸ್ ನಥಿಂಗ್ ಬಟ್ 3 ಇದನ್ನು 2 ಮಲ್ಟಿಪ್ಲೈ ಮಾಡಿದರೆ ಡಿನಾಮಿನೇಟರ್ ವಿಲ್ ಬಿ ಸೇಮ್. ಸೊ 3/16. 3/16 ಇಸ್ ದ ರೇಷಿಯೋ. ಅವನು ಏನಂತ ಇದ್ದಾರೆ ಇವಾಗ, 16 ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್, ಎರಡು ಐಟಮ್ಸ್ ಇದ್ದಾವೆ. ಒಂದೇದು ನೋಡ್ರಿ, 16 ಕಾಸ್ಟ್ ಪ್ರೈಸ್ ಇತ್ತಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅವಂಗೆ, ಈಸ್ ಸೆಲ್ಲಿಂಗ್ ಪ್ರಾಫಿಟಲ್ಲಿ ಮಾರ್ತಾ ಇದ್ದಾನೆ. 16 ಇತ್ತಂದರೆ 19 ಆಗುತ್ತೆ. ಓಕೆ, ಈಸ್ ಅ ಲಾಸ್ಟ್ ಪ್ರೈಸ್. ಸೊ ಎರಡನೇದು ಎಷ್ಟಕ್ಕೆ ಮಾರಿದ್ದಾರೆ, ಓಕೆ, ಇಫ್ ದೇರ್ ಇಸ್ ನೈದರ್ ಪ್ರಾಫಿಟ್ ನಾರ್ ಲಾಸ್. ಆದರೆ ನಮ್ಗೆ ಏನು ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದೆ. ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದೆ 19, ಇದನ್ನು 19 ಇಟ್ಕೋತೀನಿ. ಸೊ ಇಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅಲ್ಲ, 16ನಲ್ಲಿ 3 ಪ್ರಾಫಿಟ್ ಆಗ್ತಾ ಇದೆ. ಓಕೆ, ದ ಸೇಮ್ ಪ್ರಾಫಿಟ್ ಸೇಮ್ ಲಾಸ್ ಅವ್ಗೆ ಇಲ್ಲಿ ಆಗಬೇಕು. ಸೊ ಇಲ್ಲಿ -3 ಮಾಡಿದರೆ ನಂಗೆ ಇವನ್ ಪ್ರಾಫಿಟ್ ಲಾಸ್ ಎರಡು ಬ್ಯಾಲೆನ್ಸ್ ಆಗ್ತೈತಿ. ಓಕೆ, ಸೊ 19 ಇಟ್ ವಿಲ್ ಕಮ್. ಸೊ ಅವ್ಗೆ 19 ಇಟ್ಟಿದ್ದೀನಿ ನಾನು ಲಾಸ್ ಪರ್ಸೆಂಟ್, ಆದರೆ ಎರಡೂರಲ್ಲಿ ಸೇಮ್ ಇದೆ ಅವಂಗೆ. ಓಕೆ, ಜಸ್ಟ್ ಚೆಕ್ ಇಟ್ ಒನ್ಸ್, ಒಂದೇ ನಿಮಿಷ. ಓಕೆ, ಸಿ ನಾವು. ಸೊ ಎರಡು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಎರಡು ಸೇಮ್ ಆಗಬೇಕು. ಎರಡು ಸೇಮ್ ಆಗಬೇಕಾದ್ರೆ ಜಸ್ಟ್ ಚೆಕ್ ಇಟ್ ನಾವು ಆ್ಯಡ್ ಮಾಡೋಣ. ನಾವು 19 ಟು 38 ಬರಬೇಕು. ಇಲ್ಲಿಯೂ 38 ಬರಬೇಕಾದ್ರೆ ನಾನು ಏನು ಆ್ಯಡ್ ಮಾಡಬೇಕು ಇಲ್ಲಿ, ಓಕೆ, 16 26 36 22 ಆದರೆ ನನಗೆ 38 ಸಿಗುತ್ತೆ. ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್, ನೈದರ್ ಪ್ರಾಫಿಟ್ ನಾರ್ ಲಾಸ್. ಆದರೆ ಈ ಥರ ಆದಾಗ ಲಾಸ್ ಎಷ್ಟಾಗ್ತಾ ಇದೆ ಅವಂಗು, ಓಕೆ, 22 ಇದ್ದದ 19 ಮಾರಿದ. 22 ವಾಸ್ ದ ಕಾಸ್ಟ್ ಪ್ರೈಸ್, 19 ಎಷ್ಟು ಕಡಿಮೆ ಮಾಡಿದ, 3. 22 3 ಇಂಟು 100 ಫ್ರ್ಯಾಕ್ಷನ್. ಓಕೆ, ಇಂಟು 100 ಮಾಡಿದರೆ ವಿಲ್ ಗೆಟ್ ದ ಪರ್ಸೆಂಟೇಜ್. ದಿಸ್ ಇಸ್ ನಥಿಂಗ್ ಬಟ್ 11 2 5 10. ಓಕೆ, 150/11. 150/11. 11 1s, ಓಕೆ, 40. 11 3s 13. 13 ಒಂದೇ ಆಪ್ಷನ್ ಇದೆ. 13.63 ಇಸ್ ದ ಆಪ್ಷನ್ ಆನ್ಸರ್. ಓಕೆ, ಸೊ ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ಇವಾಗ, ಎ ಪರ್ಸನ್ ಬಾಟ್ 2 ಬಫೆಲೋಸ್ ಫಾರ್ rupees 11,520. ಎರಡು ಬಫೆಲೋಸ್ ತಂದ 11,520. ಓಕೆ, ಒಂದ್ರ ರೇಟ್ ಎಷ್ಟಿದೆ ಕೊಟ್ಟಿಲ್ಲ ಅವನು. ಓಕೆ, ಒನ್ ಹಿ ಸೋಲ್ಡ್ ಎಟ್ ಲಾಸ್ ಆಫ್ 15%. ಎರಡು ಸಾಮಾನು ಇದ್ರೆ ಬರೀ ರೇಷಿಯೋಸ್. ಒಂದು ಯಾವ ಥರಲ್ಲಿ ಎಷ್ಟು ಮಾಡಿದ, ಲಾಸ್ 15% ಲಾಸಲ್ಲಿ ಮಾಡಿದ. ಲಾಸ್ ಪರ್ಸೆಂಟ್ ಫಾರ್ 15% ಎಷ್ಟಾಗುತ್ತೆ, 3/20. 20 ಇತ್ತು ಒಂದು ಬಫೆಲೋ, 20ನ 17ನಲ್ಲಿ ಮಾಡಿದ. ಬಿಕಾಸ್ 15% ಇಸ್ 3/20. ಅದರ್ ಈಸ್ ಸೋಲ್ಡ್ ಎಟ್ ಎ ಗೈನ್ ಆಫ್ 19%. ಇನ್ನೊಂದು ಎಷ್ಟಕ್ಕೆ ಮಾರಿದ, 19% ರೇಷಿಯೋ ಇಲ್ಲ. ಐ ವಿಲ್ ಟೇಕ್ 100 ತಗೋತೀನಿ, ಇನ್ನೊಂದು 119 ಮಾರಿದ. ಓಕೆ, ದಿಸ್ ಇಸ್ ದ ರೇಷಿಯೋ. ಸೊ ಇವಾಗ ನೋಡ್ರಿ ನಮ್ಗೆ, ಹಾಂ, ಇವಾಗ ಏನು ಹೇಳ್ತಾ ಇದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಆಫ್ ದ ಬೋತ್ ಬಫೆಲೋ ಇಸ್ ಈಕ್ವಲ್. ಲಾಸ್ಟ್ ಕ್ವಶನ್ ಮಾಡಿದ್ನೆಲ್ಲ ಸೇಮ್ ಟೈಮ್. ಸೆಲ್ಲಿಂಗ್ ಪ್ರೈಸ್ ಎರಡು ಸೇಮ್ ಇದಾವೆ. 17 ಇಂಟು 7 119, ಎರಡು ಕಡೆ 7ಲೇ ಮಲ್ಟಿಪ್ಲೈ ಮಾಡ್ಕೋರಿ. ಸೊ ಇಟ್ ವಿಲ್ ಬಿಕಮ್ ವಾಟ್, 140. ಇದೇನಾಗುತ್ತೆ ನಮ್ಗೆ, 140 ಕಾಸ್ಟ್ ಪ್ರೈಸ್ ಆಫ್, ಓಕೆ, ಒಂದೇ ಬಫೆಲೋದು ಕಾಸ್ಟ್ ಪ್ರೈಸ್ 140 ಆಗುತ್ತೆ. 20 ಇಂಟು 7 140. ಓಕೆ, 20 ಇಂಟು 7 140. ದಿಸ್ ವಿಲ್ ಬಿಕಮ್ 140. ಅವ್ರು ಏನು ಕೇಳ್ತಾ ಇರೋದು, ಸೆಲ್ಲಿಂಗ್ ಪ್ರೈಸ್ ಸೇಮ್ ಇದ್ದರೆ ಕಾಸ್ಟ್ ಪ್ರೈಸ್ ಆಫ್ ದ ಫಸ್ಟ್ ಒನ್ ಎಷ್ಟಾಗುತ್ತೆ, 140. ಸೊ ನಾವಿವಾಗ 140 ನೋಡ್ರಿ, 7 ಮಲ್ಟಿಪಲ್ ಇದೆ. 7 ಮಲ್ಟಿಪಲ್ ವಿ ಕ್ಯಾನ್ ಚೆಕ್ ಬೈ 7 ಮಲ್ಟಿಪಲ್. ಇಲ್ಲಾದರೆ ನೋಡ್ರಿ ಇವಾಗ ದೇ ಆರ್ ಗಿವಿಂಗ್ ದಟ್ 140 ಪ್ಲಸ್ 100 ಎಷ್ಟಾಗುತ್ತೆ ಟೋಟಲ್, 240 rupees ಕಾಸ್ಟ್ ಪ್ರೈಸ್. ಸೊ ಅವ್ನು ಕೊಂಡ್ಕೊಂಡಿರೋದು ಎಷ್ಟು, 11,520 rupees ಈಸ್ ನಥಿಂಗ್ ಬಟ್ 240 ಇದ್ದಂಗೆ. ನಮ್ಗೆ ಬೇಕಾಗಿರೋದು ಎಷ್ಟು, 140 rupees ಕಾಸ್ಟ್ ಪ್ರೈಸ್ ಆಫ್ ದ ಫಸ್ಟ್ ಬಫೆಲ್ಲೋ. ಈ ಥರದ ಕಾಸ್ಟ್ ಪ್ರೈಸ್ ಬೇಕು. ಓಕೆ, ಸೊ ಟೋಟಲ್ ನಮ್ಗೆ ಎಷ್ಟಾಯಿತು ಕಾಸ್ಟ್ ಪ್ರೈಸ್ 240. ಅವ್ನು ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಇದೆ. ಓಕೆ, ಒಂದ್ರ ರೇಟ್ ಎಷ್ಟಾಯಿತು ಇಂಟು 140. ಓಕೆ, this is nothing but cancel 0 0. Okay, 2 7s are 14, 2 6 2 12 are 24. Okay, so this is nothing but 12 9s are 108. Okay, 12 9s are 108, 12 10s are 120, 108 plus 72, 12 6 are 72. Okay, this is nothing but how much, 42, 63 plus 4 67, 672.
0 ಓಕೆ ಇಂಟು 0 70 ಇದೆ 6720. ಸೊ ಇದನ್ನು 7 ಮಲ್ಟಿಪಲಲ್ಲಿ ಚೆಕ್ ಮಾಡ್ಬೋದು ನೀವು. 7 ಮಲ್ಟಿಪಲ್ ನೋಡಿರಿ 7 9 63 ಇದು ಆಗೋರಲ್ಲ. 7 ಮಲ್ಟಿಪಲ್ ನೋಡಿರಿ 7 9 63 63 ಪ್ಲಸ್ 4 41 65 35 65 ಬರುತ್ತೆ, ಇದು ಬರೋಲ್ಲ. ಓಕೆ ಇದಿಷ್ಟು ಚೆಕ್ ಮಾಡಿರಿ 7 9 63 41 ಆಗುತ್ತೆ, ರಿಮೈಂಡರ್ 6 35 6 ಬರುತ್ತೆ, 60 ಬರೋಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಆಪ್ಷನ್. ಓಕೆ ಇಲ್ಲಿ ಬಂದಾಗ 7, ಸೊ ಚೆಕ್ ಮಾಡಿರಿ ಇಲ್ಲಿ ನೀವು ಇಲ್ಲಿ ನೋಡಿದಾಗ 7 ಜೊತೆ ಮಲ್ಟಿಪ್ಲೈ ಆಗ್ತಾ ಇದೆ, ಎಲ್ಲೂ ಕ್ಯಾನ್ಸಲ್ ಆಗ್ತಾ ಇದೆ ಅಂದರೆ ಯು ಶುಡ್ ರಿಮೆಂಬರ್ ದಟ್ 7 ನಂಬರ್ ಮಲ್ಟಿಪಲ್ ಇದೆ. ಯಾವುದೋ ಆಪ್ಷನಲ್ಲಿ 7 ಯಾವ ಕ್ಯಾನ್ಸಲ್ ಆಗ್ತಾ ಇದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ ಹಾಂ, ಸೊ ನೋಡ್ರಿ ಇವಾಗ 11th ಕ್ವಶನ್ ಚೆಕ್ ನಾವು. ಎ ಪರ್ಸನ್ ಸೆಲ್ಸ್ ಆರ್ಟಿಕಲ್ ಎಕ್ಸ್ ಫಾರ್ rupees 34,500 ಆ್ಯಂಡ್ ಮೇಕ್ಸ್ ಎ ಪ್ರಾಫಿಟ್ ಆಫ್ 15%. ಓಕೆ ಒಂದು ಆರ್ಟಿಕಲ್ ಎಕ್ಸನ್ನು ಮಾರ್ತಾನೆ ಅವನು 34,500 ಅಲ್ಲಿ ಆ್ಯಂಡ್ ಪ್ರಾಫಿಟ್ ಆಗುತ್ತೆ 15%. He sells the article Y at a loss of 10%. He neither loses nor gains on the whole transaction because of these two transaction ಅಲ್ಲಿ ಅವನಿಗೆ ಲಾಸ್ ಆಗಲ್ಲ, ಪ್ರಾಫಿಟು ಆಗಲ್ಲ. ಓಕೆ ಸೊ ವಾಟ್ ಈಸ್ ಇಟ್? ಸೊ ಎರಡು ಆರ್ಟಿಕಲ್ಸ್ ಎಷ್ಟಲ್ಲಿ ಮಾರ್ತಾನೆ ಅವನೇ? 34,500 ಅಲ್ಲಿ ಮಾರ್ತಾನೆ. ಸೊ ಫಸ್ಟ್ ಅಲ್ಲಿ ಎಷ್ಟಾಗಿ ಮಾರ್ತಾನೆ? ಮೇಕ್ಸ್ ಎ ಪ್ರಾಫಿಟ್ ಆಫ್ 15%. ಓಕೆ he sells the article Y at 10%. ಸೊ ಫಸ್ಟ್ 15% ಇದೆ ಪ್ರಾಫಿಟ್. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಇಟ್. 15% ಅಂದರೆ 3/20. 20 ಫಸ್ಟ್ ಆರ್ಟಿಕಲ್ 20 ಇದ್ದದ 23ಗೆ ಮಾರ್ತಾನೆ. ಓಕೆ ದೆನ್ ಸೆಕೆಂಡ್ ಆರ್ಟಿಕಲ್ ನೋಡ್ರಿ ಇವಾಗ ಸೆಕೆಂಡ್ ಆರ್ಟಿಕಲ್ ಹಿ ಈಸ್ ಸೆಲ್ಲಿಂಗ್ ಇಟ್ ಎ ಲಾಸ್ ಆಫ್ 10%. 10 ಇದ್ದದ 9ಗೆ ಮಾರ್ತಾ ಇದ್ದಾನೆ. ಓಕೆ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ ವೈ? ವೈ ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಕೇಳ್ತಾ ಇದ್ದಾರೆ. ಇಫ್ ದಿಸ್ ಇಸ್ ಎಕ್ಸ್, ಇದು ವೈ ಇದ್ದರೆ ಎಕ್ಸ್ ಮತ್ತು ವೈದಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಫ್ ದ ವೈ ಕೇಳ್ತಾ ಇದ್ದಾನೆ. ಓಕೆ selling price of the y. Y is the multiple of 9. Y is the multiple of 9. Okay. Y is the multiple of 9. Y is the multiple of 9. Okay. See now, y is the multiple of 9. Second, y ನ ಯಾವ ಥರ ಮಾಡ್ತಾ ಇದ್ದಾನೆ? ಸೆಲ್ಲಿಂಗ್ ಎಟ್ ಎ ಲಾಸ್ ಆಫ್ 10%. 10 ಇದ್ದದ್ದು 9 ಆಗುತ್ತೆ. ವೈ ಇಸ್ ದ ಮಲ್ಟಿಪಲ್ ಆಫ್ 9. ಮಲ್ಟಿಪಲ್ ಆಫ್ 9 ಯಾವುದಿದೆ ನೋಡ್ರಿ ಇಲ್ಲಿ. ಓಕೆ 5 + 4 9 ಆಗ್ತಾ ಇದೆ. ದಿಸ್ ಇಸ್ ದ ಆನ್ಸರ್. ಡೈರೆಕ್ಟ್ಲಿ ಮಾಡ್ಬೋದು ವಿತೌಟ್ ಎನಿ ಕ್ಯಾಲ್ಕುಲೇಷನ್. ಸೊ ಸ್ಟಿಲ್ ಐ ವಿಲ್ ಡೂ ದ ಕ್ಯಾಲ್ಕುಲೇಷನ್. ಇವಾಗ ಏನು ಹೇಳಿದ್ದಾರೆ ಅವರು? ಆರ್ಟಿಕಲ್ ಪರ್ಸನ್ ಸೆಲ್ಸ್ ಆರ್ಟಿಕಲ್ ಎಕ್ಸ್ ಫಾರ್ rupees 34,500 and makes a profit of 15% ಆಯಿತು. ಈ ಸೆಲ್ಸ್ ಆರ್ಟಿಕಲ್ ವೈ ಎಟ್ ಎ ಲಾಸ್ ಆಫ್ 10% ಆಯಿತು. ಈ ನೀದರ್ ಲೂಸಸ್ ನಾರ್ ಗೇನ್ಸ್. ಸೊ ಇದೇನು ಮಾಡ್ತಾ ಇದ್ದಾನೆ ಅವನು? ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ ಇಲ್ಲಿಯೂ ಅಷ್ಟೇ ಡಿಫ್ರೆನ್ಸ್ ಇಟ್ಕೋಬೇಕು. ಓಕೆ ಸೊ ಇದನ್ನು ಪ್ರಾಫಿಟಲ್ಲಿ ಮಾಡ್ತಾ ಇದ್ದಾನೆ, ಇದು ಲಾಸಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಇಷ್ಟು ಲಾಸ್ ಇಲ್ಲೂ ಮಾಡ್ಕೋಬೇಕು. ಇಲ್ಲಿ 3 ಇದೆ ಅಂದರೆ ಇಲ್ಲೂ 3 ಮಾಡ್ಕೋಬೇಕು ನಾವು. ಓಕೆ ಸೊ ದ ರೇಷಿಯೋ ವಿಲ್ ಬಿ ಸಿ ನಾವು ಇಲ್ಲೂ 3 ಜೊತೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಡಿಫ್ರೆನ್ಸ್ 3 ಬರುತ್ತೆ. ಅಂದರೆ ಏನು? ಪ್ರಾಫಿಟ್ 3 ಆಗಿದ್ರೆ ಲಾಸು 3 ಆಗುತ್ತೆ. ಸೊ ರೇಷಿಯೋ ವಿಲ್ ಬಿ 30:27 ಆಯಿತು. 30:27. ಸೊ ಏನಾಯ್ತು ಇವಾಗ? ಕಾಸ್ಟ್ ಪ್ರೈಸ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ rupees 35. ಎರಡು ಥ್ರೂ 27 + 23 ಎಷ್ಟಾಗುತ್ತೆ? 27 30 40 50. 50 ಏನಾಗುತ್ತೆ? ಈಸ್ ಈಕ್ವಲ್ ಟು 34,500. ಓಕೆ ದೆನ್ ಹಿ ಈಸ್ ಆಸ್ಕಿಂಗ್ ಇಂಟು 27. ಓಕೆ ದಿಸ್ ಇಸ್ ಇಟ್. 0 0 ಕ್ಯಾನ್ಸಲ್. 5 6 30, 5 9 45. Okay, then 0. So 7 9 63. Okay. Okay, fine. 1 second. Okay, see now here note really article x na avanu 34,500 ಅಲ್ಲಿ ಮಾರ್ತಾ ಇದ್ದಾನೆ. x ಅಲ್ಲಿ ಎಷ್ಟು ಮಾರಿದಾನೆ? ಅಲ್ಲಿ 23. Okay, so same thing 34,500 ನ selling price ಎಷ್ಟಿದೆ? 23 divided by 23 and I want the selling price of article y 27 selling price ಬೇಕಿದೆ. Okay, so this is nothing but 23 1s are 23 33 34 23 5s are 0. Okay, 27 into 15 7 5 35. This is the answer 40,500. Okay, 150 into 27. This is the answer. See next question. The cost price of some table lamps is 25,000. The shopkeeper will get 15,000 more if he sells these table lamps for 1,200 per lamp. Okay, instead of 900 rupees per lamp. Find the selling price of 23 table lamps if he earned 21% profit. Okay, so ಅವ್ರು ಏನು ಹೇಳ್ತಾ ಇದ್ದಾರೆ ಇವಾಗ? 15,000 ಜಾಸ್ತಿ ಪ್ರಾಫಿಟ್ ಸಿಕ್ತು. ಯಾವಾಗ?
900 rupees ಇದ್ದದ್ದು 1200 rupees ಮಾಡಿದಾಗ. ಓಕೆ, ದ ಕಾಸ್ಟ್ ಪ್ರೈಸ್ ಆಫ್ ದ ಸಮ್ ಟೇಬಲ್ ಲ್ಯಾಂಪ್ಸ್ ಇಸ್, ಎಲ್ಲ ಟೇಬಲ್ ಲ್ಯಾಂಪ್ ಕೂಡಿಸಿದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಇಷ್ಟಾಗಿದೆ ಅವಂಗೆ. ಆದರೆ 15,000 ಜಾಸ್ತಿ ಸಿಗುತ್ತೆ ಮಾರಾಗ. ಯಾವಾಗ 900 rupees ಇದ್ದದ್ದು 1200 rupees ಮಾರಿದ್ರೆ. ಸೊ ಎಷ್ಟು ಜಾಸ್ತಿ ಮಾಡಿದರೆ ಅವ್ಗೆ ಏನು ಜಾಸ್ತಿ ಸಿಗಿತ್ತು? 300 rupees ಮಾಡಿದರೆ, ಜಾಸ್ತಿ ಮಾಡಿದರೆ, ಇಫ್ ಯು ಹ್ಯಾಡ್ ಇನ್ಕ್ರೀಸ್ ಇಟ್ 300 rupees ಮೋರ್, ಹಿ ಈಸ್ ಗೆಟಿಂಗ್ 15,000 ಮೋರ್, 15,000 ಜಾಸ್ತಿ ಸಿಗ್ತಾ ಇದೆ. ಓಕೆ, ಸೊ ಎಷ್ಟು ಟೇಬಲ್ ಲ್ಯಾಂಪ್ ಅದು? ಡಿವೈಡೆಡ್ ಬೈ 300. ಸೊ ಎಷ್ಟಾಯಿತು ಟೋಟಲ್? 50 ಟೇಬಲ್ ಲ್ಯಾಂಪ್ಸ್ ಇದಾವೆ. ಓಕೆ, 50 ಟೇಬಲ್ ಲ್ಯಾಂಪ್ಸ್ ಇದಾವೆ, ಟೋಟಲ್ 50 ಟೇಬಲ್ ಲ್ಯಾಂಪ್ಸ್. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 50 ಟೇಬಲ್ ಲ್ಯಾಂಪ್ದು? ಟೋಟಲ್ 25,000 ಡಿವೈಡೆಡ್ ಬೈ ನಂಬರ್ ಆಫ್ ಟೇಬಲ್ ಲ್ಯಾಂಪ್ಸ್ 50, 0 ಕ್ಯಾನ್ಸಲ್. ಸೊ ಎಷ್ಟಾಯಿತು? 500 rupees. ಒನ್ ಟೇಬಲ್ ಲ್ಯಾಂಪ್ ರೇಟು, ಕಾಸ್ಟ್ ಪ್ರೈಸ್ 500 rupees. ಅವ್ರು ಏನು ಕೇಳ್ತಾ ಇದ್ದಾರೆ? ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 23 ಟೇಬಲ್ಸ್. ಇದನ್ನೇ ನಾವು 23 ಟೇಬಲ್ಸಲ್ಲಿ ಮಾರಬೇಕು. ವಿತ್ ಪ್ರಾಫಿಟ್ ಮಾರ್ತಾ ಇದ್ದಾನೆ. ಎಷ್ಟು? 21% ಪ್ರಾಫಿಟಲ್ಲಿ ಮಾರ್ತಾ ಇದ್ದಾನೆ. ಓಕೆ, ಇಸ್ ನಥಿಂಗ್ ಬಟ್ 121/100. ಓಕೆ, ಸೊ ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ, ಓಕೆ, 121/100. ಸೊ 500 ಇದೆ. 500 ನಾನು 21% ಈಗ ತಗೊಂಡ್ಬಿಡ್ತೀನಿ. 500 21% ಎಷ್ಟಾಗುತ್ತೆ? 21% ಆಫ್ 500, 20% ವಿಲ್ ಬಿ 100, 600, 605. 605 is 21%. 605 I made it. ಓಕೆ, ಸೊ ನೋಡ್ರಿ ಇಲ್ಲಿ. ಸೊ ವಿ ಕ್ಯಾನ್ ಡೂ ಲೈಕ್ ದಿಸ್. ನೋಡ್ರಿ ಇವಾಗ ಹೆಂಗೆ ಮಾಡೋಣ? 500% ನಮಗೆ ಕಾಸ್ಟ್ ಪ್ರೈಸ್ ಸಿಕ್ಕಿತ್ತು. ಇದ್ರದ್ದೇ 21% ಎಷ್ಟಾಗುತ್ತೆ? 21%, 50, 50, 100, 100 + 5, 105. 605 ಜಾಸ್ತಿ. ಓಕೆ, 121% ಆಗಿದೆ. 605 ಮಾರಬೇಕು. ಅವ್ನು 21% ಲಾಭ ಬೇಕಂದರೆ 605 ಮಾರಬೇಕು. ಓಕೆ, 605 ಎಷ್ಟು ಟೇಬಲ್ ಲ್ಯಾಂಪ್? 23 ಟೇಬಲ್ ಲ್ಯಾಂಪ್ಸ್. ಸೊ ವಾಟ್ ಈಸ್ ದ ಆನ್ಸರ್? ಸೊ ಜಸ್ಟ್ ಚೆಕ್ ದ ಲಾಸ್ಟ್ ಡಿಜಿಟ್. 5 3 15, 2 ಇದಾವೆ ಲಾಸ್ಟ್ ಡಿಜಿಟಲ್ಲಿ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಎಷ್ಟಾಗುತ್ತೆ ನೋಡ್ರಿ ಇವಾಗ? 605 ಇಂಟು 20, ಹೌ ಮಚ್ ಇಟ್ ವಿಲ್ ಬಿ? ಓಕೆ, ಪ್ಲಸ್ ಇಂಟು 3, 15, 1, 8, ಓಕೆ, 5, 1, 9, 3, 1, 13915 is the answer. 13915 is the answer. So we will move on to the next one. A shopkeeper sold 2 items. The selling price of the first item equals the cost price of the second item. Okay, ಅವ್ರು ಏನು ಹೇಳ್ತಾ ಇದ್ದಾರೆ? ಶಾಪ್ಕೀಪರ್ 2 ಐಟಮ್ ಸೋಲ್ಡ್ ಮಾರ್ತಾನೆ. ಸೆಲ್ಲಿಂಗ್ ಪ್ರೈಸ್ ಆಫ್ ದ ಫಸ್ಟ್ ಐಟಮ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ ದ ಸೆಕೆಂಡ್ ಐಟಮ್. ಫಸ್ಟ್ ಐಟಮ್ದು ಸೆಲ್ಲಿಂಗ್ ಪ್ರೈಸ್ ಏನಿದೆ ಅಲ್ಲ, ಕಾಸ್ಟ್ ಪ್ರೈಸ್ದು ಈಕ್ವಲ್ ಆಗಿದೆ. ಓಕೆ, ಕಾಸ್ಟ್ ಪ್ರೈಸ್ ಸೆಕೆಂಡ್ ಐಟಮ್ ಈಕ್ವಲ್ ಇದೆ. ಸೊ ಜಸ್ಟ್ ರೇಷಿಯೋ ಕೈಂಡ್ ಔಟ್. ಓಕೆ, ಸೋಲ್ಡ್ ಫಸ್ಟ್ ಐಟಮ್ ಯಾವ್ದಾರೆ ಪ್ರಾಫಿಟ್ ಆಫ್ 20% ಪ್ರಾಫಿಟಲ್ಲಿ ಮಾರ್ತಾನೆ. 1/5, 5 ಇದ್ದು 6 ಅಲ್ಲಿ ಮಾರ್ತಾನೆ. ಓಕೆ, ಆ್ಯಂಡ್ ದ ಸೆಕೆಂಡ್ ಐಟಮ್ ಎಷ್ಟು ಲಾಸಲ್ಲಿ ಮಾರ್ತಾನೆ? 10%. 10 ಇದ್ದದ್ದು 9 ಅಲ್ಲಿ ಮಾರ್ತಾನೆ. ಓಕೆ, ಅವ್ರು ಏನು ಹೇಳ್ತಾ ಇರೋದು? ದಿಸ್ ಇಸ್ ದ ಫಸ್ಟ್ ಐಟಮ್. ಓಕೆ, 2 ಐಟಮ್, ದಿಸ್ ಇಸ್ ದ ಸೆಕೆಂಡ್ ಐಟಮ್ ಅನ್ಕೋರಿ. ಸೆಲ್ಲಿಂಗ್ ಪ್ರೈಸ್ ಆಫ್ ದ ಫಸ್ಟ್ ಐಟಮ್ ಸೆಲ್ಲಿಂಗ್ ಪ್ರೈಸ್ ಏನಿದೆ? 6 ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ ದ ಸೆಕೆಂಡ್ ಐಟಮ್. ಇವೆರಡು ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೋಬೇಕಾದ್ರೆ ಇದನ್ನು 30 ಮಾಡ್ಕೋತೀನಿ, ಇಂಟು 5, ಇದನ್ನು 30 ಮಾಡ್ಕೋತೀನಿ, ಇಂಟು 3. ಸೊ ವಾಟ್ ಈಸ್ ದ ರೇಷಿಯೋ? ನಾವು ಏನು ಸಿಗುತ್ತೆ ನಮ್ಗೆ? 25:30 ಫಸ್ಟ್ ಐಟಮ್. ದ ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ. ಓಕೆ, ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ. ಸೆಕೆಂಡ್ ಐಟಮ್ ನೋಡ್ರಿ ಇವಾಗ 10 × 3, 30:27 ಬರ್ತಾ ಇದೆ. ಓಕೆ, ವಾಟ್ ಈಸ್ ಹಿಸ್ ಓವರ್ ಆಲ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್? ಓವರ್ ಆಲ್ ಪ್ರಾಫಿಟ್ ಲಾಸ್ ಎಷ್ಟಿದೆ? ಸೊ ಜಸ್ಟ್ ಆ್ಯಡ್ ಮಾಡಿರಿ. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಯಿತು? 55. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? 57. ಓಕೆ, 55:57. ಸೊ ಎಷ್ಟು ಜಾಸ್ತಿ ಮಾರಿದಾನ ಅವನು? ಓಕೆ, how much he has more? 55. 2/55 is not into 100. ಎಷ್ಟಾಗುತ್ತೆ? 2/11. ಓಕೆ, ಇಂಟು 50. 250 is 5 1 5, 520 is 100. ಓಕೆ, ಇಂಟು 20. ಸೊ here it will be 5 × 20, 100, 555. There's nothing but 40/11. ಎಷ್ಟಾಗುತ್ತೆ? 11 3 33, 7/11. 3 7/11 is the answer. Okay, 3 7/11 is the answer. We move on to the next one. See now, Kanchan sold 153 chairs and had a gain equal to selling price of 78 chairs.
153 ಚೇರ್ಸ್ ಮಾರಿದ್ದಾರೆ. ಓಕೆ, ಗೇನ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 78 ಚೇರ್ಸ್. ಈ ತರ ಕ್ವಶನ್ ಭಾಳ ರಿಪೀಟೆಡ್ ಇದೆ. ರೀಸೆಂಟ್ ಕ್ವಶನ್ RRB SI ಅಲ್ಲಿ 2024 ಅಲ್ಲಿ ಕೇಳಿದ್ದಾರೆ. ಟ್ರಿಕ್ ನೋಡ್ರಿ, ಇವಾಗ ವೆರಿ ಸಿಂಪಲ್ ಮೆಥಡ್. ನಾವು 1 ಚೇರ್ ರೇಟ್ ಸೆಲ್ಲಿಂಗ್ ಪ್ರೈಸ್ ಅನ್ಕೊರೋಣ ₹1. 1 ಚೇರ್ ಸೆಲ್ಲಿಂಗ್ ಪ್ರೈಸ್ ₹1 ಅನ್ಕೊರೋಣ. ಓಕೆ, ಸೆಲ್ಲಿಂಗ್ ಪ್ರೈಸ್ ಆಫ್ 153 ಚೇರ್ದು ಎಷ್ಟಾಗುತ್ತೆ? ₹153 ಫಾರ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಅದ್ರಲ್ಲಿ ಏನು ಹೇಳಿದ್ದಾರೆ ಅವರು? ಹ್ಯಾಡ್ ಎ ಗೇನ್ ₹153 ಮಾಡಿದಾಗ ಪ್ರಾಫಿಟ್ ಎಷ್ಟಾಗಿದೆ? ಸೆಲ್ಲಿಂಗ್ ಪ್ರೈಸ್ ಆಫ್ 78. ಓಕೆ, ಪ್ರಾಫಿಟ್ ಎಷ್ಟಾಗಿದೆ? ಸೆಲ್ಲಿಂಗ್ ಪ್ರೈಸ್ ಆಫ್ 78. ದಿಸ್ ಇಸ್ ನಥಿಂಗ್ ಬಟ್ ₹78 ಪ್ರಾಫಿಟ್ ಆಗಿದೆ. ಇದ್ರಾಗ ಅವಂಗ ₹78 ಪ್ರಾಫಿಟ್ ಆಗಿದೆ 153 ಅಲ್ಲಿ. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? ಪ್ರಾಫಿಟ್ ಮೈನಸ್ ಮಾಡಿಬಿಡ್ರಿ. ಓಕೆ, 153 ಅಲ್ಲಿ 78 ವಿ ಹ್ಯಾವ್ ಟು ಮೈನಸ್ ಇಟ್. ಸೊ ವಿ ವಿಲ್ ಗೆಟ್ ದ ಕಾಸ್ಟ್ ಪ್ರೈಸ್. ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? 5. ಓಕೆ, 5, 15, 7. ಓಕೆ, 75 ಇಸ್ ದ ಕಾಸ್ಟ್ ಪ್ರೈಸ್. ಈಗೇನು ಕೇಳಿದ್ದಾರೆ? ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಕಾಸ್ಟ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? ಸೊ ಹಿ ಈಸ್ ಸೆಲ್ಲಿಂಗ್ ಎಟ್ ವಾಟ್? 78. ಓಕೆ, ಸೆಲ್ಲಿಂಗ್ ಪ್ರೈಸ್ 78. ಸೊ 53. ಹಾಂ, 153 ಅಲ್ಲಿ ಮಾರ್ತಾ ಇದ್ದಾನೆ. 153 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 75. ಆಲ್ಮೋಸ್ಟ್ ಎಷ್ಟಿದೆ? ಓಕೆ, 75 ಓಕೆ 75 153 ನೋಡ್ರಿ, ಮೈನಸ್ ಮಾಡ್ಕೋರಿ ಎಷ್ಟಾಗುತ್ತೆ? 73 75 ಪ್ಲಸ್ 75 150 ಆಗುತ್ತೆ, ಪ್ಲಸ್ 3 ಟೋಟಲ್ 78 ಜಾಸ್ತಿ ಇದೆ. 78 ಡಿವೈಡೆಡ್ ಬೈ 75. ಓಕೆ, ದಿಸ್ ಇಸ್ ನಥಿಂಗ್ ಬಟ್ 100%. 3 ಏನಾಗುತ್ತೆ? 10% ಹಾಫ್. ಓಕೆ, 5%. ಸೊ ಆಲ್ಮೋಸ್ಟ್ 104% ಇಸ್ ದ ಆನ್ಸರ್. 104% ಇಸ್ ದ ಆನ್ಸರ್. ಓಕೆ, ಸೊ ದಿಸ್ ಆರ್ ನೌ 1 ಚೇರ್ದು ₹1 ತಗೊಂಡೆ, 153 ಚೇರ್ದು ₹153. ಇದರಲ್ಲಿ 78 ಚೇರ್ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಇದೆ. ಸೊ ಅದನ್ನು ಮೈನಸ್ ಮಾಡ್ಕೊಂಡಾಗ ಐ ಗಾಟ್ ದ ಕಾಸ್ಟ್ ಪ್ರೈಸ್. ಓಕೆ, ಸೊ ಅವಂಗ ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಎಷ್ಟಾಗಿದೆ? ₹78. 78 ಬೈ 75 ಇಂಟು 100 ಎಷ್ಟಾಗುತ್ತೆ? 25 3 25 4 100. ಓಕೆ, ಸೊ ಹೌ ಮಚ್? 3 2 6 7 8. ಓಕೆ, 3 2 6 7 3 6 18. 26 into 4 24 4 2 9 10. 104%. Okay, this is the answer. 104. See the next question now. A table when sold for rupees 11,480 gives a loss of 18%. Calculate the loss or gain percentage when the same price same table is sold for 15,000. So calculation nodri ivaga ಕಾಸ್ಟ್ ಪ್ರೈಸ್ ಎಷ್ಟಿದೆ? ಜಸ್ಟ್ ರೇಷಿಯೋ, ವಿ ಹ್ಯಾವ್ ಟು ಗೆಟ್ ದ ರೇಷಿಯೋ ಮಾಡ್ಕೋಬೇಕು. ರೇಷಿಯೋದಿಂದಾನೇ ಎಲ್ಲ ಸಾಲ್ವ್ ಆಗುತ್ತೆ. ಡೋಂಟ್ ಕ್ಯಾಲ್ಕುಲೇಟ್. ಓಕೆ, 11,480 ಈಸ್ ಸೋಲ್ಡ್ ಎಟ್ 15,540 ಅಲ್ಲಿ ಮಾರಿದ್ದಾನೆ. ಓಕೆ, ಸೊ ವಾಟ್ ಈಸ್ ದ ಲಾಸ್ ಆರ್ ಗೇನ್ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. SSC GD ಟೈರ್ 1 ನಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಲುಕ್ ಲೈಕ್ ಭಾಳ ನಿಮಗೆ ಕ್ಯಾಲ್ಕುಲೇಟಿವ್ ಅನ್ಸುತ್ತೆ, ಟಫ್ ಅನ್ಸುತ್ತೆ. ಜಸ್ಟ್ ರೇಷಿಯೋದಿಂದ ಕ್ಯಾನ್ಸಲ್ ಮಾಡಿಬಿಟ್ರಿ. ಓಕೆ, ಜಸ್ಟ್ ರೇಷಿಯೋ ಯು ಹ್ಯಾವ್ ಟು ಕ್ಯಾನ್ಸಲ್ ಇಟ್. ಹೌ ಮಚ್ ಇಟ್ ಈಸ್? 4. ಓಕೆ, 2 ದಿಂದ ಕ್ಯಾನ್ಸಲ್ ಮಾಡ್ಬೋದು. 2 5 10 11 2 7 14 2 4 8. ಹಿಯರ್ ಆಲ್ಸೋ 15 2 7 14 15 2 7 14. ಓಕೆ, ಅಗೈನ್ ಕ್ಯಾನ್ ವಿ ಕ್ಯಾನ್ಸಲ್ ಎನಿಥಿಂಗ್? 7 ದಿಂದ 7 8 56 57 7 2 14 11. ಓಕೆ, ಸೊ ಹೌ ಮಚ್ ಎಕ್ಸ್ಟ್ರಾ ಆಗ್ತಾ ಇದೆ? 82 ದಿಂದ 111. ಓಕೆ, 82 ಮೀನ್ಸ್ 92 102 112. ಓಕೆ, 30 29 ಪ್ರಾಫಿಟ್ ಆಗ್ತಾ ಇದೆ 82 ಅಲ್ಲಿ. ಓಕೆ, 29 ಇಸ್ ದ ಪ್ರಾಫಿಟ್. ಸೊ ಹೌ ಮಚ್ ವಿ ಆರ್ ಗೆಟಿಂಗ್? Loss of 18%. 1 second friends. Loss of 18%. Loss of 18% ಸಿಗುತ್ತೆ. Okay, 1 second. See now. I will teach you. Where table when sold for rupees 11,480 gives a loss of 18%. So 11,480 rupees ಏನಿದೆ ಅಲ್ಲ, 18% ಲಾಸ್ ಆದರೆ ದಿಸ್ ವಿಲ್ ಬಿಕಮ್ ಹೌ ಮಚ್? 82% ಆಯಿತು. ಕಾಸ್ಟ್ ಪ್ರೈಸ್ ಇದೆ 82% ಆಯಿತು. ಓಕೆ, ಇಂಟು 100 ವಿಲ್ ಬಿಕಮ್ ಕಾಸ್ಟ್ ಪ್ರೈಸ್. ಇಷ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 15,540. ಓಕೆ, 15,540. ಓಕೆ, ಸೊ ಇದೇನಾಯಿತು? ಕಾಸ್ಟ್ ಪ್ರೈಸ್. ಓಕೆ, 1% ಎಷ್ಟಾಯಿತು? ಇಂಟು 100 ಇಟ್ ವಿಲ್ ಬಿಕಮ್ 100% ಆಫ್ ದ ಕಾಸ್ಟ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್. ನಾವು ಕ್ಯಾಲ್ಕುಲೇಟ್ ದ ರೇಷಿಯೋ. ಸೊ ಜಸ್ಟ್ ಕ್ಯಾನ್ಸಲ್ ಮಾಡೋಣ. ವಾಟ್? 0 0 I will cancel it. Again
ಇಲ್ಲಿ 100 ಆಗುತ್ತೆ. ಓಕೆ, ಸೊ ಐ ವಿಲ್ ಬ್ರಿಂಗ್ 82 ಈ ಕಡೆ ತೊಗೊಂಡ್ಬರ್ತೀನಿ. 1554 ಇಂಟು 82 ಡಿವೈಡೆಡ್ ಬೈ 1148. ಓಕೆ, 1148 ಕ್ಯಾನ್ಸಲ್ ಮಾಡೋಣ ಇದನ್ನ. ಓಕೆ, 2 7 14 15 2 7 14 15 2 7 14 2 5 10 11 2 7 14 2 4 8. Okay, see now how much we are getting. 574 when the same table is sold for 1540. Okay, 1540 into 82. Okay, cancel it with 2. 2 2s are 4, 5 2 8 is 16, 17 2 7 is 14, 2 4 is 8, 2 1 is 2. So 287, 7 plus 15, 16, 17. We cannot cancel anything now. So anything we can cancel? Nothing. So ಎಷ್ಟು ಆಗ್ತಾ ಇದೆ ನೋಡ್ರಿ ಇವಾಗ, into 41, 7. Okay, 7 ಇಂದ ಕ್ಯಾನ್ಸಲ್ ಮಾಡೋದು. 7 4 is 28, 7 1 is 7. So questions are very lengthy, calculative ಆಗಿ ಕಾಣಿಸ್ತಾ ಇದೆ. So 41 ಕ್ಯಾನ್ಸಲ್, 101 ಬರ್ತಾ ಇದೆ. 101 is nothing but 11% profit. That's it. So we'll move on to the next question. So ಕ್ಯಾಲ್ಕುಲೇಟಿವ್ ಇದೆ, ರೇಷಿಯೋ ಮಾಡ್ರಿ, ರೇಷಿಯೋದಿಂದ ಕ್ಯಾನ್ಸಲ್ ಆಗುತ್ತೆ, ಈಸಿಲಿ ವಿಲ್ ಗೆಟ್ ದ ಆನ್ಸರ್. ಓಕೆ, Aditya buys 300 mangoes for rupees 1100. Some of these mangoes are rotten. 300 mangoes ಕೊಂಡ್ಕೋತಾರೆ 1100 ರೂಪಾಯಿಗೆ. ಅದರಲ್ಲಿ some mangoes will get rotten, ಕೆಟ್ಟು ಹೋಗ್ತಾವೆ. ಓಕೆ, and thrown away. He sells the remaining mangoes at rupees 5 rupees and makes a profit of rupees 150 rupees profit ಮಾಡ್ತಾನೆ. ಸೊ ಅವ್ನು ಕೊಂಡ್ಕೊಂಡಿರೋದೆಷ್ಟು? 1100. ಓಕೆ, ಫೈಂಡ್ ದ ಪರ್ಸೆಂಟೇಜ್ ಆಫ್ ಮ್ಯಾಂಗೋಸ್ ಥ್ರೋನ್ ಅವೇ. ಎಷ್ಟು ಮ್ಯಾಂಗೋಸ್ ಥ್ರೋ ಮಾಡಿದ? ಓಕೆ, 5 rupees. ಓಕೆ, ರಿಮೈನಿಂಗ್ ಮ್ಯಾಂಗೋಸ್ 5 rupees ಈಚ್. ಹಿ ಸೆಲ್ಲಿಂಗ್ ಪ್ರೈಸ್ 5 rupees ಈಚ್ ಮಾಡ್ತಾನೆ. ಓಕೆ, ಸೊ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ? 150. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? ಒಂದು 1250 ಈಸ್ ದ ಸೆಲ್ಲಿಂಗ್ ಪ್ರೈಸ್. ಓಕೆ, 1250 ಈಸ್ ದ ಸೆಲ್ಲಿಂಗ್ ಪ್ರೈಸ್. Okay, so total ಎಷ್ಟು mangoes? 300 mangoes for rupees 1100. Some of the mangoes were rotten, so total and are thrown away. He sells the remaining mangoes at rupees 5 each. So profit ಎಷ್ಟಾಗುತ್ತೆ? 1250. So 1250 was the selling price, total selling price. ಆದರೆ ಒಂದು ಮ್ಯಾಂಗೋದು ಎಷ್ಟಿದೆ ರೇಟ್? 5 rupees ಅಂತ ಹೇಳಿದಾನೆ. ಸೊ ಟೋಟಲ್ ಎಷ್ಟು ಮ್ಯಾಂಗೋಸ್ ಅದು ಇವಾಗ? ಓಕೆ, ಜಸ್ಟ್ ಕ್ಯಾಲ್ಕುಲೇಟ್, ಡಿವೈಡೆಡ್ ಬೈ 5, 5 2 is 10, 5 5 20, ಟೋಟಲ್ 250 ಮ್ಯಾಂಗೋಸ್ ಮಾರಿದಾನೆ. ಎಷ್ಟು ಕಡಿಮೆ, ಎಷ್ಟು ಹೋಗಿದ್ದಾನೆ ಹಂಗಾದ್ರೆ ಅವನು? 300 ಔಟ್ ಆಫ್ ಮೈನಸ್ 250, 50 ಮ್ಯಾಂಗೋಸ್ನ ಎಸೆದಿದ್ದಾನೆ. ಓಕೆ, ಸೊ ಫೈಂಡ್ ದ ಪರ್ಸೆಂಟೇಜ್ ಆಫ್ ದ ಮ್ಯಾಂಗೋಸ್. 50 ಡಿವೈಡೆಡ್ ಬೈ 300. ಓಕೆ, 50 ಡಿವೈಡೆಡ್ ಬೈ 300, 0 0 ಕ್ಯಾನ್ಸಲ್ ಇಂಟು 100. ಓಕೆ, ಸೊ 5/30 is nothing but 1/6. 1/6 ಎಷ್ಟಾಗುತ್ತೆ? 16 2/3 is the percentage. So this is nothing but 16 2/3%. 1/6 ಫ್ರಾಕ್ಷನ್ ಗೊತ್ತಿದೆ ನಿಮಗೆ. ಓಕೆ, ಜಸ್ಟ್ ಚೆಕ್ ದ ಪರ್ಸೆಂಟೇಜ್ ವಿಡಿಯೋಸ್. ಎಲ್ಲ ಶಾರ್ಟ್ಕಟ್, ಯಾವುದು ನಾನು ಲೆಂದಿ ಮೆಥಡ್ ಯಾವುದು ಫಾರ್ಮುಲಾ ಯೂಸ್ ಮಾಡಿಲ್ಲ. ಓಕೆ, SP ಮೈನಸ್ CP is equal to profit upon CP is equal to percentage, ಆ ಥರ ಯಾವುದು ಯೂಸ್ ಮಾಡ್ತಾ ಇಲ್ಲ ನಾನು. ಐ ಆಮ್ ಜಸ್ಟ್ ಯೂಸಿಂಗ್ ದ ರೇಷಿಯೋ ಮೆಥಡ್. ಗೋ ದ ಅಪ್ರೋಚ್ ಯಾವ ಥರ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ, ಕೈಂಡ್ಲಿ ಗಿವ್ ಕಾನ್ಸಂಟ್ರೇಷನ್ ಆನ್ ದಿಸ್. ನೋಡ್ರಿ, ಇವಾಗ ಗಿಲ್ ಸೋಲ್ಡ್ 2 dogs at the same price. In one he gets a profit of 22%. Okay, and other he loses at 22%. What is the Gill's profit or loss percentage? ನೋಡ್ರಿ, ಸೇಮ್ ಪರ್ಸೆಂಟೇಜ್ ಸೇಮ್ ಪ್ರೈಸ್ ಆಗಿ ಮಾರಿದಾಗ, ಓಕೆ, ವೆನ್ ಈಸ್ ಗೆಟಿಂಗ್ ಸೇಮ್ ಪ್ರಾಫಿಟ್ ಸೇಮ್ ಲಾಸ್ ಇದ್ದಾಗ ಡೈರೆಕ್ಟ್ ಫಾರ್ಮುಲಾ ಇದೆ. ಇಟ್ ಇಸ್ ನಥಿಂಗ್ ಬಟ್ ಲಾಸ್ ಆಫ್ ಮೈನಸ್ x²/100. ಚೈನ್ ರಿಯಾಕ್ಷನ್ ಹೇಳಿದೆ ನಾನು. ಯಾಕೆ? ಒಂದು ಪ್ರಾಫಿಟ್ 22% ಆಗ್ತಾ ಇದೆ. ವಾಟ್ ಡಿಡ್ ಐ ಟೆಲ್ ಯು? x + y + xy/100 ಆಗುತ್ತೆ. ಓಕೆ, ದಿಸ್ ಇಸ್ ದ ಸಕ್ಸೆಸಿವ್ ಮೆಥಡ್. ಸಕ್ಸೆಸಿವ್ ಮೆಥಡಲ್ಲಿದೆ. ಓಕೆ, ಸೊ ಸಕ್ಸೆಸಿವ್ ಮೆಥಡಲ್ಲಿ ಟೋಟಲ್ ಕೇಳ್ತಾ ಇದ್ದಾರೆ ಅವರು. ಟೋಟಲ್ ಅಂದರೆ ಏನಾಗ್ತೈತಿ? ಸಕ್ಸೆಸಿವ್. 22 ಒಂದು ಪ್ರಾಫಿಟ್ ಆಗಿದೆ, ಒಂದು ಲಾಸ್ ಆಗ್ತಾ ಇದೆ. -22 ಕ್ಯಾನ್ಸಲ್, ಮೈನಸ್ ಪ್ಲಸ್ ಇಂಟು ಮೈನಸ್ x ಇಂಟು y, 22 ಇಂಟು 22 ಡಿವೈಡೆಡ್ ಬೈ 100. This is the formula, x²/100. 22 square is nothing but 484 divided by 100, 4.84 loss. That's it. So we'll move on to the next question. ನೋಡ್ರಿ, ಇವಾಗ the initial profit percentage on the sale of an item was 55%. Okay, starting profit percentage 55%. If the cost price of the item went up by 24% but the selling price remained the same, what would be the new profit percentage?
ಓಕೆ. ಸೊ ಅವ್ರು ಏನು ಹೇಳಿದ್ದಾರೆ, 24% ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಆಗುತ್ತೆ. 24% ಅಂತ ಇದ್ದಾರಲ್ಲ, ನಾನು ಇನಿಷಿಯಲ್ ಕಾಸ್ಟ್ ಪ್ರೈಸ್ 100 ತೊಗೊಂಡ್ಬಿಡ್ತೀನಿ. ಓಕೆ, ಜಸ್ಟ್ ದ ರೇಷಿಯೋ ಮೆಥಡ್ 100. ಇನಿಷಿಯಲಿ ಏನಾಯಿತು, ಇನಿಷಿಯಲ್ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ದ ಸೇಲ್ ಆಫ್ ಇನ್ ಐಟಮ್ ಎಷ್ಟಿದೆ, 55%. 100 ಇದ್ದದ್ದು 155ಗೆ he sold it. He sold cost price selling price 100 is to 155 ಮಾರಿದ. ಸೊ 100 ಎದಕ್ಕೆ ತಗೊಂಡೆ, 24% ಇನ್ಕ್ರೀಸ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಥಿಂಕ್. ಓಕೆ, ಸೊ ನೆಕ್ಸ್ಟ್ 24% ಆ್ಯಡ್ ಮಾಡೋಣ. 24% ಏನಾಗುತ್ತೆ, ಹೆಚ್ಚು ಮಾಡ್ತಾನೆ. ಕಾಸ್ಟ್ ಪ್ರೈಸ್ ವುಡ್ ಬಿ ಇನ್ಕ್ರೀಸ್ ಬೈ 24. 100 24% ಎಷ್ಟಾಗುತ್ತೆ, 124. ಆದರೆ ಏನು ಹೇಳಿದಾನೆ, ಸೆಲ್ಲಿಂಗ್ ಪ್ರೈಸ್ ರಿಮೇನ್ಸ್ ದ ಸೇಮ್. ಸೆಲ್ಲಿಂಗ್ ಪ್ರೈಸ್ ಸೇಮ್ ಆಗಿ ಉಳಿಯುತ್ತದೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಇಸ್ ದ ಸೇಮ್. ದಿಸ್ ಇಸ್ ದ ರೇಷಿಯೋ ಕಾಸ್ಟ್ ಪ್ರೈಸ್ ಇಸ್ ಟು ಸೆಲ್ಲಿಂಗ್ ಪ್ರೈಸ್. ಫೈಂಡ್ ದ ನ್ಯೂ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ. ಓಕೆ, 155 124 ಮೈನಸ್ 155 ಎರಡು ಥರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, 24 6 ವಿಲ್ ಬಿಕಮ್ 30 40 50 25 ಪ್ಲಸ್ 6 31. ಓಕೆ, 31 124. ಓಕೆ, 31 is the okay profit. 31 divided by cost price will be 124 into 100. This is the profit percentage. What is it? 425 is 100, 4 3 are 12, 4 1 is 4, 31 cancelled. It is nothing but 25%. So ಎಷ್ಟಾಯಿತು, 25%. This is it. Easy. ರೇಷಿಯೋ ಮೆಥಡ್ದಿಂದ ಮಾಡಿರಿ. 100 ತಗೋರಿ, 155. 100ಗೆ ನಾವು 25% ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 100 is the best thing we have to use. ಓಕೆ, 100 is the best thing we have to use. ಇವಾಗ ನೋಡ್ರಿ, ಮಿಲ್ಕ್ ಮ್ಯಾನ್ ಮಿಕ್ಸಸ್ ವಾಟರ್ ವಿತ್ ಮಿಲ್ಕ್. ಹಿ ಸೆಲ್ಸ್ ದ ಮಿಕ್ಸ್ಚರ್ ಎಟ್ ಎ ಕಾಸ್ಟ್ ಪ್ರೈಸ್ ಆಫ್ ಪ್ಯೂರ್ ಮಿಲ್ಕ್. Thus he gains 28.33%. ಓಕೆ, ಅವಂಗ ಒಂದು ಮಿಲ್ಕ್ ಮ್ಯಾನ್ ಇದ್ದ. ಮಿಲ್ಕ್ ಮ್ಯಾನ್ ದೇರ್ ಇಸ್ ಎ ಸಪ್ರೇಟ್ ಟಾಪಿಕ್. ಡಿಸ್ಆನೆಸ್ಟ್ ಶಾಪ್ಕೀಪರ್, ಮಿಲ್ಕ್ ಮ್ಯಾನ್, ಐ ವಿಲ್ ಬ್ರಿಂಗ್ ಸಪ್ರೇಟ್ ವೀಡಿಯೋಸ್ ಫಾರ್ ದಟ್. ಅದರಲ್ಲಿ ಯಾವ ಥರ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡ್ಬೋದು, ಯಾವ ಥರ ನಾವು ಕ್ವಶನ್ಸ್ಗಳನ್ನ ಅಪ್ರೋಚ್ ಮಾಡಬೇಕು. ದಿಸ್ ಇಸ್ ದ ಬೇಸಿಕ್ ಕ್ವಶನ್ಸ್. ಸೊ 28.33% ಅಂದರೆ ಎಷ್ಟಾಯಿತು, 20% ಪ್ಲಸ್ 8.33%. ಓಕೆ, ಮಿಲ್ಕ್ ಮ್ಯಾನ್ ಮಿಕ್ಸ್ ದ, ಓಕೆ, ಮಿಲ್ಕಲ್ಲಿ ನೀರು ಮಿಕ್ಸ್ ಮಾಡಿ, ಎರಡು ಮಿಕ್ಸ್ ಮಾಡಿಕೆಸಿಂದ, ಓಕೆ, ಹಿ ಸೆಲ್ಸ್ ಇಟ್ ಅಟ್ ದ ಕಾಸ್ಟ್ ಪ್ರೈಸ್ ಆಫ್ ಪ್ಯೂರ್ ಮಿಲ್ಕ್. ಆದರೆ ಮಾರೋದು ಮಾತ್ರ ಕಾಸ್ಟ್ ಪ್ರೈಸ್ ಆಫ್ ಪ್ಯೂರ್ ಮಿಲ್ಕಲ್ಲಿ ಮಾರ್ತಾನೆ ಅವನು. ಓಕೆ, ಆದರೆ ಪ್ರಾಫಿಟ್ ಎಷ್ಟಾಗ್ತಾ ಇದೆ ಅವಂಗೆ, ಓಕೆ, 28.33%. ಸೊ ಯಾವ ರೇಷಿಯೋದಲ್ಲಿ ಮಿಲ್ಕ್ ಆ್ಯಡ್ ಮಾಡಿದ್ದಾನೆ, ಸಿಂಪಲ್, ಜಸ್ಟ್ ಫೈಂಡ್ ದ ರೇಷಿಯೋ. 20% ಅಂದರೆ ಎಷ್ಟು, 1/5. 8.33 ಐ ಟೋಲ್ಡ್ ಯು. 10ನ ರೇಷಿಯೋಸ್ ಫ್ರ್ಯಾಕ್ಷನ್ಸ್ ಕೊಟ್ಟಿದ್ದೀನಿ, ಅದೇ ಫ್ರ್ಯಾಕ್ಷನ್ಸಲ್ಲಿ ಕ್ವಶನ್ಸ್ ಬಂದಿದ್ದಾವೆ. ಓಕೆ, ನೋ ಫ್ರ್ಯಾಕ್ಷನ್ಸ್, ಬೇರೆ ಫ್ರ್ಯಾಕ್ಷನ್ಸ್ ಯಾವ ಬಂದ್ರೂ ನಾನೇ ಇದನ್ನ ಮಲ್ಟಿಪ್ಲೈ ಬೈ 100 ಮಾಡಿ, ಡಿವೈಡೆಡ್ ಬೈ 100 ಮಾಡಿ ಫ್ರ್ಯಾಕ್ಷನ್ ಕಂಡು ಹಿಡಿತಾ ಇದ್ದೀನಿ. ಓಕೆ, ನಾಟ್ ಎ ಬಿಗ್ ಡೀಲ್. ಸೊ ಜಸ್ಟ್ ಮೇಕ್ ಇಟ್ 60 ಆಗುತ್ತೆ. ಎಲ್ ಸಿ ಎಮ್ 12 ಇಂಟು 5 17. 60 is to 17. 60 ಮಿಲ್ಕ್ ಇದ್ದರೆ, ಓಕೆ, ಇಫ್ ಇಟ್ ಇಸ್ ಅ 60 ಪ್ಯೂರ್ ಮಿಲ್ಕ್ ಇದ್ದರೆ 17 ಲೀಟರ್ಸ್ ವಾಟರ್ ಆ್ಯಡ್ ಮಾಡ್ತಾನು. ಓಕೆ, 60 is to 17 ಇಸ್ ದ ಆನ್ಸರ್. ವೆರಿ ಬೇಸಿಕ್ಸ್ ಕ್ವಶನ್. ಓಕೆ, ಸೆಕೆಂಡ್ ಒನ್. ನೆಕ್ಸ್ಟ್ ನೋಡ್ರಿ, ಇವಾಗ ಎ ಡಿಸ್ಆನೆಸ್ಟ್ ಶಾಪ್ಕೀಪರ್, ಮಿಲ್ಕ್ ಮ್ಯಾನ್, ಡಿಸ್ಆನೆಸ್ಟ್ ಶಾಪ್ಕೀಪರ್, ವೆರೈಟಿ ಆಫ್ ಕ್ವಶನ್ಸ್ ಇದಾವೆ. ಓಕೆ, ಅದು ಸಪ್ರೇಟಾಗಿ ವಿ ಕ್ಯಾನ್ ಕವರ್ ಇಟ್. ಸೊ ಸೇಮ್ ಮೆಥಡ್, ಎಲ್ಲದರಲ್ಲಿ ಸೇಮ್ ಮೆಥಡ್ ಅಪ್ಲೈ ಮಾಡ್ತೀನಿ, ಯಾವ ಮೆಥಡು ಡಿಫ್ರೆಂಟ್ ಮಾಡೋಂಗಿಲ್ಲ. ದಿಸ್ ಇಸ್ ದ ಶಾರ್ಟೆಸ್ಟ್ ವೇ ಹೌ ಐ ಆಮ್ ಡೂಯಿಂಗ್. ಇದರಲ್ಲಿ ಮತ್ತೆ ಡಿಜಿಟಲ್ ಸಮ್ ಯೂಸ್ ಮಾಡ್ಬೋದು, ಯೂನಿಟ್ ಡಿಜಿಟ್ ಮಾಡ್ಬೋದು. ಡಿಜಿಟಲ್ ಸಮ್ನ ಮಾಡ್ತಾ ಇಲ್ಲ. ಓಕೆ, ಡಿಜಿಟಲ್ ಸಮ್ ನೀವು ಪ್ರಾಕ್ಟೀಸ್ ಇದ್ದರೆ, ಹ್ಯಾಂಡಿ ಇದ್ದರೆ, ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ತುಂಬ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಲೈಕ್ ಎ ಹ್ಯಾಂಡಿ. ಶಾಪ್ಕೀಪರ್, ಡಿಸ್ಆನೆಸ್ಟ್ ಶಾಪ್ಕೀಪರ್, ವೆರೈಟಿ ಆಫ್ ಕ್ವಶನ್ಸ್ ಇದಾವೆ. ಪ್ರಾಮಿಸಸ್ ಟು ಸೆಲ್ ಈಸ್ ಗೂಡ್ಸ್ ಎಟ್ ಎ ಕಾಸ್ಟ್ ಪ್ರೈಸ್. ಓಕೆ, ಕಾಸ್ಟ್ ಪ್ರೈಸಲ್ಲೇ ಮಾರ್ತಾ ಇದ್ದೀನಿ ಅನ್ಕಸಿನ ಹೇಳ್ತಾನೆ. ಓಕೆ, ಶಾಪ್ಕೀಪರ್ ಟೆಲ್ಸ್ ದಟ್ ಹಿ ಈಸ್ ಸೆಲ್ಲಿಂಗ್ ಎಟ್ ದ ಕಾಸ್ಟ್ ಪ್ರೈಸ್. ಏನು ಕಾಸ್ಟ್ ಪ್ರೈಸ್ ನನಗೆ ಸಿಕ್ಕಿದೆ, ನಾನು ಏನು ಮಾರ್ಕೆಟ್ದಿಂದ ತೊಗೊಂಡ್ಬಂದೀನಿ, 100 ರೂಪೀಸ್ ಇತ್ತಂದರೆ ನಾನು 100ದಲ್ಲೇ ಕೊಡ್ತಾ ಇದ್ದೀನಿ, ನನಗೇನು ಪ್ರಾಫಿಟ್ ಆಗ್ತಾ ಇಲ್ಲ, ಲಾಸ್ ಆಗ್ತಾ ಇಲ್ಲ. ಬಟ್ ಆದರೆ ಅವನು ಏನಿದ್ದಾನೆ, ಡಿಸ್ಆನೆಸ್ಟ್ ಇದ್ದಾನೆ. ಓಕೆ, ಹಿ ಈಸ್ ಟೆಲ್ಲಿಂಗ್ ಲೈ, ಸುಳ್ಳು ಹೇಳ್ತಾ ಇದ್ದಾನೆ. ಅವನು ಎಲ್ಲಿ ಲಾಭ ತೆಗಿತಾ ಇದ್ದಾನೆ, ತಕ್ಕಡಿಯಲ್ಲಿ. ಓಕೆ, ವೇರ್ ಹಿ ಈಸ್ ವೇಟಿಂಗ್, ವೇಟ್ ಮಷೀನ್ ಇದೆ ಅಲ್ಲ, ಅದರಲ್ಲಿ ಲಾಭ ತೆಗಿತಾ ಇದ್ದಾನೆ. ಓಕೆ, ಕಡಿಮೆ ವೆಯ್ಟ್ ತೋರಿಸ್ತಾ ಇದೆ. ಅದು 100 kg ಇದ್ದರೆ 24% ಕಡಿಮೆ ವೇಟ್ ತೋರಿಸುತ್ತೆ. ಸೊ ಜಸ್ಟ್ ಸಿಂಪಲ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಎಷ್ಟಿದೆ, ಇನ್ ಕೇಸ್ ನೀವು 100 kg ತೊಗೊಂಡಿದ್ರೆ 1 ರೂಪೀಸ್ ಅನ್ಕೋರಿ. ಓಕೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಸೇಮ್. ಕಾಸ್ಟ್ ಪ್ರೈಸ್ 1 ರೂಪೀಸ್ ಇದೆ, ಸೆಲ್ಲಿಂಗ್ ಪ್ರೈಸು 1 ರೂಪೀಸ್ ಆಗುತ್ತೆ. ಯಾಕಂದರೆ ಕಾಸ್ಟ್ ಪ್ರೈಸಲ್ಲೇ ಮಾರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಓಕೆ, ಅವ್ನು ಬರ್ತಾ ಇರೋದೇನು ರೇಷಿಯೋ, ಸೆಲ್ಲಿಂಗ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಅನ್ಕೋರಿ. ಸೆಲ್ಲಿಂಗ್ ಪ್ರೈಸ್ ಇಸ್ 100 ರೂಪೀಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, 100 ಮೈನಸ್ 24, ಹೌ ಮಚ್, 76 ರೂಪೀಸ್. ಅವ್ನು ಮಾರ್ತಾ ಇರೋದು 100ಅಲ್ಲಿ, ಅವ್ನಿಗೆ ಸಿಕ್ಕಿರೋದು 76 ರೂಪೀಸ್. ವೆಯ್ಟಲ್ಲಿ ಕಡಿಮೆ ಮಾಡಿದ್ದಾನೆ. ಓಕೆ, ಸೊ ದಟ್ಸ್ ಇಟ್. ಸೊ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅವನಿಗೆ, ದಿಸ್ 100 ಮೈನಸ್ 76 ಎಷ್ಟಾಗುತ್ತೆ, 24 ಡಿವೈಡೆಡ್ ಬೈ 76 ಇಂಟು 100. ದಿಸ್ ಇಸ್ ದ ಪರ್ಸಂಟೇಜ್. ಹೌ ಮಚ್ ಪರ್ಸಂಟೇಜ್ ವಿ ಆರ್ ಗೆಟಿಂಗ್,
4 1 4 5 6 and 19, and this is 25. Okay, how much we are getting? 25 600, right? 25 into 24 means 600. 24 600. Okay, 600 by 19. This is how much? 600 by 19 is 9 3 the 57, 30. Okay, 7 3 57 30, 9 19 ones are 19. Okay, this is nothing but 31. Okay, 11 by 19. Okay, 31 57 30 91 19 30 11 110. 110 means 11. Okay, 11 is the remainder. 31 11 by 19 is the percentage. Okay, option is not there, so either option iದೇ ತರ ಕೊಟ್ಟಿದ್ರು. Okay, 31 11 by 19, 31 11 by 19 percentage is the answer. Okay, so we will move on to the next one. 31 11 by 19 is the answer. So next question ನೋಡಿ ಇವಾಗ, the cost price of 850 articles is equal to the selling price of 595, equal to the, so cost price ಒಂದು equation ಆಗಿಬಿಡುತ್ತೆ. ಏನು ಬರ್ಕೋಬೇಕು? cost price of 850 articles is equal to selling price of ಯಾವ ಥರ ಕೊಟ್ಟಿದ್ದಾರೆ ಅದೇ ಥರ ಬರ್ಕೋತಾ ಇದ್ದೀನಿ. ದಿಸ್ ಕ್ವಶನ್ಸ್ ಆರ್ ವೆರಿ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದ್ದಾವೆ, ತುಂಬ ಭಾಳ ಸರ್ತಿ ರಿಪೀಟ್ ಆಗ್ತಾ ಇದ್ದಾವೆ. ವೇರಿಯಸ್ ಎಕ್ಸಾಮ್ಸ್ NTPC GD ಎಲ್ಲ ಕ್ವಶನ್ಸ್ ಎಲ್ಲ ಚಾಪ್ಟ್ರಲ್ಲಿ ಎಲ್ಲ ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ತಾ ಇರ್ತವೆ. ಓಕೆ, 2022 CGL they have asked. See, this is the question they have asked. Okay, so just we will find out the ratio of SP ದಿಂದ CP ನಾವು ಸಿಕ್ಕಿದ್ರೆ ನಮ್ಗೆ ಏನು ಸಿಗುತ್ತೆ? ಗೇನ್ ಆರ್ ಲಾಸ್ ಸಿಗುತ್ತೆ. ಓಕೆ, ವಾಟ್ ಇಸ್ ದ ರೇಷಿಯೋ ಆಫ್ SP by CP? ಸೊ CP ಈ ಕಡೆ ತೊಗೊಂಡ್ಬರ್ತೀನಿ, ಇಟ್ ವಿಲ್ ಬಿಕಮ್ SP by CP. ಓಕೆ, ಸೊ ದಿಸ್ ಸೈಡ್ ಏನಿದೆ? 850 divided by 595. ಓಕೆ, 850 divided by 595. ಜಸ್ಟ್ ಕ್ಯಾನ್ಸಲ್ ದಿಸ್ ಒನ್. ಸೊ ನಮ್ಗೆ ಏನು ಸಿಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಸಿಗುತ್ತೆ. ಓಕೆ, ವಾಟ್ ಈಸ್ ಇಟ್? ಓಕೆ, 119 ಇದ್ದದ್ದು 117 ಮಾರಿದ್ದಾರೆ. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್? 51 by 119. ಸೊ 51 19 ಗೊತ್ತಿದೆ ನಮಗೆ. ಇಟ್ ಇಸ್ ಅ ಮಲ್ಟಿಪಲ್ ಆಫ್ ಹೌ ಮಚ್? 51 by 19 ಇಟ್ ಇಸ್ ಮಲ್ಟಿಪಲ್ ಆಫ್ 7. 7 3 is 15. ಓಕೆ, 17 3 is 15 and 17 7 is 119. 1 by 7 14.28. 3 14 3 is 42.84% is the answer. 1 by 7 ಎಷ್ಟಿದೆ? 14.28. ಸೊ ಅದರಿಂದ ಏನಾಗುತ್ತೆ ನಮಗೆ? ಇಂಟು 3. ದಿಸ್ ಇಸ್ ನಥಿಂಗ್ ಬಟ್ therefore 300 by 7. 21 90 7 4 the. Okay, so this is nothing but 7 4 the 28 9 30 7 to the 14. 42.84 is the percentage. Okay, 42.84 we are getting. This is the answer. ಸೊ ಈಸಿ. ಅವ್ರು ಏನು ಕೊಟ್ಟಿದ್ದಾರೆ ಅದೇ ಥರ ಬರ್ಕೊಂಬಿಡ್ರಿ. ಜಸ್ಟ್ ಫೈಂಡ್ ದ ರೇಷಿಯೋ ಆಫ್ SP by CP. ವಿತ್ ಕಾಸ್ಟ್ ಪ್ರೈಸ್ ಆಗುತ್ತೆ, SP ಆಗುತ್ತೆ. ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿಂತನೂ ಎಷ್ಟು ಕಡಿಮೆ ಇದೆ ಅದು ನೋಡ್ಕೊರಿ. ದಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಓಕೆ, ಯು ವಿಲ್ ಗೆಟ್ ದ ಪರ್ಸೆಂಟೇಜ್. ಸೊ ಆ್ಯಸ್ ಸಿಂಪಲ್, ವೆರಿ ಈಸಿ. ಸೊ ದಿಸ್ ಇಸ್ ದ ಕ್ವಶನ್. ಸಿ ನೌ, Siraj earns a profit of 32% on the selling price. Selling price ಮೇಲೆ 32% ಪ್ರಾಫಿಟ್ ಸಿಗ್ತಾ ಇದೆ. 32% ಅಂದರೆ ಏನು? 4 into 8 32. 4% ಎಷ್ಟಿದೆ? 1 by 25. ಸೊ ದಿಸ್ ನಥಿಂಗ್ ಬಟ್ 8 by 25. ರೇಷಿಯೋ ಏನಾಗ್ತಾ ಇದೆ? 32%. ರೇಷಿಯೋ ಈಸ್ 8 by 25. 1 by 25 is 4. 4 8 is 32. ಸೊ ಅವನು ಸಪೋಸ್ 32% ಆನ್ ದ ಸೆಲ್ಲಿಂಗ್ ಪ್ರೈಸ್. ಇದು ಸೆಲ್ಲಿಂಗ್ ಪ್ರೈಸ್ ಇದ್ದರೆ ಅವನಿಗೆ ಪ್ರಾಫಿಟ್ ಎಷ್ಟಾಗ್ತಾ ಇದೆ? 8 ಈಸ್ ದ ಪ್ರಾಫಿಟ್. ಸೊ ಕಾಸ್ಟ್ ಪ್ರೈಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಮೈನಸ್ ಮಾಡಿಬಿಡ್ರಿ. ದಟ್ ಇಸ್ ನಥಿಂಗ್ ಬಟ್ 17. ಓಕೆ, 17 ಈಸ್ ದ ಕಾಸ್ಟ್ ಪ್ರೈಸ್. 25 minus 8 17. ಆ್ಯಕ್ಚುಯಲ್ ಪ್ರಾಫಿಟ್ ಪರ್ಸೆಂಟ್ ಎಷ್ಟಿದೆ? ಆ್ಯಕ್ಚುಯಲ್ ಪ್ರಾಫಿಟ್ ಪರ್ಸೆಂಟ್ ಅವ್ನ ಪ್ರಾಫಿಟ್ 8 ಆಗ್ತಾ ಇದೆ, ಡಿವೈಡೆಡ್ ಬೈ 17. ಓಕೆ, 8 divided by 17 ಅಪ್ರಾಕ್ಸಿಮೇಟ್ ಕೇಳ್ತಾ ಇದ್ದಾರೆ. ಓಕೆ, 800. ಓಕೆ, ಹೌ ಮಚ್ ಇಟ್ ಈಸ್? 17 5 85 17 4 the. Okay, 68 69 70 80 12 120 17 7 the 119 47 ಅಂದರೆ 47%. ಅಪ್ರಾಕ್ಸಿಮೇಟ್ಲಿ 47% ಬರ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 47% ಇಸ್ ದ ಆನ್ಸರ್. ಓಕೆ, ಸೊ
ಸೊ ದಟ್ಸ್ ಇಟ್ ಸ್ಟೂಡೆಂಟ್ಸ್. ಸೊ ದೇರ್ ಆರ್ ಅರೌಂಡ್ 22 ಕ್ವಶನ್ಸ್ ನಾನು ಮಾಡಿದ್ದೀನಿ ಇವಾಗ. ಆಲ್ ಕ್ವಶನ್ಸ್ ಯಾವುದು ನಾನು ಫಾರ್ಮುಲಾ ಯೂಸ್ ಮಾಡಿಲ್ಲ, ಓನ್ಲಿ ಟ್ರಿಕ್ಸ್, ಓನ್ಲಿ ರೇಷಿಯೋ. ಸೊ ಪರ್ಸೆಂಟೇಜಲ್ಲಿ ನಾನು ಏನು ರೇಷಿಯೋ ಕಲಿಸಿದ್ದೀನಿ ಅದೇ ರೇಷಿಯೋನ ಇಲ್ಲೂ ಅಪ್ಲೈ ಮಾಡಿದ್ದೀನಿ. ನಾನು ಸೇಮ್ ಮೆಥಡ್, ಕಾಸ್ಟ್ ಪ್ರೈಸ್ ಇಷ್ಟು, ಸೆಲ್ಲಿಂಗ್ ಪ್ರೈಸ್ ರೇಷಿಯೋದಿಂದ ಮಾಡಿದ್ದೀನಿ. ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ, ಜಸ್ಟ್ ಪ್ರಾಕ್ಟೀಸ್ ದ ಸೇಮ್ ಕ್ವಶನ್ಸ್, ಅದೇ ಥರ ಪ್ರಾಕ್ಟೀಸ್ ಮಾಡಿರಿ, ಯು ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ದಟ್. ಓಕೆ, ಸೊ ಲೆಟ್ಸ್ ಮೀಟ್ ಟುಮಾರೋ. ಆಲ್ ದ ಬೆಸ್ಟ್.